ಪೆಸಿಮಿಸಮ್ ಆಫ್ ದ ಇಂಟಲೆಕ್ಟ್, ಆಪ್ಟಿಮಿಸಮ್ ಆಫ್ ದ ವಿಲ್ ಅಂತ ಹೇಳಿ. ಅದರ ಕನ್ನಡದ ಒರಟು ಅನುವಾದಗಳು ಬೇರೆ ಥರ ಇರ್ತದೆ. ಅದು ಸಾರಾಂಶ ಅದು ಕನ್ನಡದಲ್ಲಿ ಏನು ಹೇಳುತ್ತಪ್ಪ ಅಂತಂದರೆ, ನಿಮ್ಮ ಎದುರಿಗಿನ ವಾಸ್ತವ ಎಷ್ಟೇ ಭೀಕರವಾಗಿದ್ದರೂ, ಎಷ್ಟೇ ಕ್ರೂರವಾಗಿದ್ದರೂ ಅದು ಹೇಗಿದೆಯೋ ಹಾಗೆ ಅರ್ಥ ಮಾಡ್ಕೋಬೇಕು. ನಮಗೆ ಅದನ್ನು ಎದುರಿಸೋಕ್ಕಾಗಲ್ಲ ಅಂತ ಅದಕ್ಕೊಂದು ಬಿಳಿ ಬಟ್ಟೆ ತೊಡಸೋ, ಇಲ್ಲ ಅಷ್ಟೊಂದು ಕ್ರೂರವಾಗಿಲ್ಲ ಅಂತಲೋ, ಅದಕ್ಕೆ ನಮ್ಮ ಅನಿಸಿಕೆ, ನಮ್ಮ ಆಶೆಯನ್ನು ವಾಸ್ತವದ ಮೇಲೆ ಒದಿಸ್ಬಾರ್ದು. ಅದು ಹೇಗಿದೆಯೋ ಹಾಗೆ ಅರ್ಥ ಮಾಡ್ಕೋಬೇಕು. ಮತ್ತು ಅದು ಹೇಗೇ ಇದ್ದರೂ ಅದನ್ನು ಬದಲಾಯಿಸ್ತೀನಿ ಅನ್ನೋ ಛಲ ಇರಬೇಕು. ಇದು ಫ್ಯಾಸಿಸಮ್ನ ಎದುರಿಸೋದಕ್ಕೆ ನಾಳೆ ಏನಾಗಬಹುದು, ಏನಾಗದೇ ಇರಬಹುದು, ಎಲ್ಲದಕ್ಕೂ ಬೇಕಾಗಿರುವ ಮೂಲವಾದ ಮನಸ್ಥಿತಿ. ಯಾಕಿದನ್ನು ಹೇಳಿದೆ ಅಂತಂದರೆ, ಇವತ್ತು ಬೆಳಗ್ಗೆ ನೀವು ಪೇಪರ್ ಓದಾಗ ಅಥವಾ ನಿನ್ನೆಯಿಂದ ಧರ್ಮಸ್ಥಳದಲ್ಲಿ ಏನಾಯಿತು ಅಂತ ನೀವು ನೋಡ್ತಿದ್ರೆ ಕೆಲವು ಬೆಳವಣಿಗೆಗಳಾಗಿದೆ. ಅದ್ರ ಬಗ್ಗೆ ನನಗನ್ಸಿದ್ದನ್ನು ವಾಟ್ಸಪ್ಪಲ್ಲಿ ಒಂದು ಬರೆದಿದ್ದೆ. ಅದರೊಂದಿಗೆ ನನ್ನ ಮಾತು ಶುರು ಮಾಡಿದೆ. ನನ್ನ ಕವಿ ಅಂತೆಲ್ಲ ಕರೆದುಬಿಟ್ರು ಸುಳ್ಳು. ಅರುಣ್ ಜೋಳದ ಕೂಟ್ಲಿಗೆಯವರು ನನ್ನ ಕವಿತೆ ಬಗ್ಗೆ ಒಂದು ಮಾತು ಹೇಳ್ತಾರೆ. ಅವರು ದೀರ್ಘ ಪ್ರಬಂಧ ಬರೀತಾರೆ, ಯಾರೂ ಅದನ್ನು ಓದಲ್ಲ, ಅದಕ್ಕೆ ಕವಿತೆ ಥರ ಸಣ್ಣ ಪ್ರಬಂಧ ಬರೀತಾರೆ ಅಂತ. ಅದೇ ವಾಸ್ತವ. ಒಂದು ಸಣ್ಣ ಪ್ರಬಂಧವನ್ನು ನಿಮ್ಮ ಮುಂದೆ ಹೇಳ್ಬಿಡ್ತೀನಿ. ಅದರ ಶೀರ್ಷಿಕೆ ಸೌಜನ್ಯಳ ತಳಮಳ. ಸೌಜನ್ಯ ನಿಮಗೆ ಗೊತ್ತಿದೆ. ಸೌಜನ್ಯಳ ತಳಮಳ. ನಿನ್ನೆ ಸೌಜನ್ಯಳ ಮೇಲ್ ನಡೆದಿರೋ ಅತ್ಯಾಚಾರ, ಆ ಅಪರಾಧಿಗಳಿಗೆ ಆಶ್ರಯ ಕೊಡ್ತಿರುವಂತಹ ಧರ್ಮಪೀಠಕ್ಕೆ ಅಬಲೆಯರಿಗೆ ರಕ್ಷಣೆ ಕೊಡ್ತೀನಿ, ನ್ಯಾಯ ಕೊಡ್ತೀನಿ ಎನ್ನುವಂತಹ ನಮ್ಮ ರಾಜ್ಯದ ನಮ್ಮೆಲ್ಲರ ಆಯ್ಕೆಯಾದಂಥ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೋಗಿ ಮುಜುರೆ ಸಲ್ಲಿಸಿ ಬಂದಿದ್ದಾರೆ. ಸೌಜನ್ಯಳ ತಳಮಳ. ಬಿಜೆಪಿ ಆದರೇನು, ಕಾಂಗ್ರೆಸ್ ಆದರೇನು, ಬಿಜೆಪಿ ಆದರೇನು, ಕಾಂಗ್ರೆಸ್ ಆದರೇನು, ಪೀಠಾಧೀಶ ಅಪರಾಧದೊಂದಿಗೆ ರಾಜಿಯಾದವರಿಂದ, ಅಧರ್ಮ ಪೀಠದೆದರು ಜಾತ್ಯತೀತ ಬಟ್ಟೆ ಬಿಚ್ಚಿ ಬೆತ್ತಲಾದವರಿಂದ, ಪೀಠಕ್ಕೆ ಬಲಿಯಾದ ಸೌಜನ್ಯಗಳಿಗೆ, ಪಾಳೆಗಾರಿಕೆಗೆ ಬಲಿಯಾದ ಹಾಸನದ ಬಲಿಪಶುಗಳಿಗೆ ನ್ಯಾಯ ಸಿಗುವುದೇ ಅನ್ನುವ ಪ್ರಶ್ನೆ ಒಂದು ಹಾಕಬೇಕಾಗಿದೆ. ಹೆಂಗಿದೆಯೋ ಹಂಗೆ ಅರ್ಥ ಮಾಡ್ಕೊಳ್ಳೋಣ ವಾಸ್ತವವನ್ನು. ಹಿಂಗಲ್ಲಪ್ಪ ಬದಲಾಗತ್ತೆ, ಇದು ಹೆಂಗೆ ಇದ್ರೂ ಬದಲು ಮಾಡೋಣ, ಅದು ಎರಡನೇ ವಿಷಯ. ವಾಸ್ತವ ಹೇಗಿದೆ. ಹೀಗಾಗಿ ಚುನಾವಣೋತ್ತರವಾದಂಥ ಸಾಧ್ಯತೆಗಳೇನು, ಏನೇ ಆದರೂ ನಾವೇನು ಮಾಡಬೇಕು ಅನ್ನೋದಕ್ಕೆ ಮುಂಚೆ ಒಂದು 3 ಭಾಗಗಳಲ್ಲಿ ಇದನ್ನು ಚರ್ಚೆ ಮಾಡೋಣ. ಮೊದಲನೇದು, ಸರ್ ಇನ್ನೊಂದು 10 ನಿಮಿಷ ಇರಬೇಕಾದ್ರೆ ನನಗೆ ಹೇಳ್ಬಿಡಿ, ಬ್ರೇಕ್ ಹಾಕಿದ್ರೆ 10 ನಿಮಿಷ ಬೇಕಾಗುತ್ತೆ ಪೂರ್ತಿ ಹಾಲ್ಟಾಗೋದಕ್ಕೆ. ಬ್ರೇಕ್ ಹಾಕೋ ಸ್ವಲ್ಪ. ಮೊದಲನೇದು, ಈ ಚುನಾವಣೆ ಹೇಗೆ ನಡೀತಾ ಇದೆ, ಯಾರು ಅಧಿಕಾರಕ್ಕೆ ಬರ್ಬೋದು, ಒಬ್ಬೊಬ್ರದ್ದು ಒಂದೊಂದು ಎಸ್ಟಿಮೇಷನ್ ಇದೆ, ಏನಿದೆ ಅಂತ ಒಂದು ಸರಾಸರಿ ಮಾತಾಡ್ಕೊಳ್ಳೋಣ. ಅದರ ಸಾರಾಂಶ ಇಷ್ಟೇ. ಯಾರು ಅಧಿಕಾರಕ್ಕೆ ಬರ್ತಾರೆ ಅಂತ ಚರ್ಚೆ ಮಾಡೋಣ. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಏನಾಗುತ್ತೆ, ಇಂಡಿಯಾ ಅಧಿಕಾರಕ್ಕೆ ಬಂದರೆ ಏನಾಗುತ್ತೆ. ಮೂರನೇದು, ಅತಿ ಮುಖ್ಯವಾದದ್ದು ಚರ್ಚೆ ಮಾಡಬೇಕಾಗಿರೋದು, ಹಿಂದುತ್ವ ಫ್ಯಾಸಿಸಮ್ ಅಂತ ಏನು ಕರಿತಿದ್ದೀವಿ, ಇದು ಇಂಡಿಯಾ ಸರ್ಕಾರ ಅಕಸ್ಮಾತ್, ನಮ್ಮ ಅದೃಷ್ಟವೋ ದುರದೃಷ್ಟವೋ, ಇಂಡಿಯಾ ಅಧಿಕಾರಕ್ಕೆ ಬಂದರೆ ಹಿಂದುತ್ವ ಫ್ಯಾಸಿಸಮ್ ದುರ್ಬಲವಾಗುತ್ತಾ, ಗಟ್ಟಿಗೊಳ್ಳುತ್ತಾ? ಯಾಕಂದರೆ ನಮ್ಮೆಲ್ಲರಿಗೂ ಕೂಡ, ಇಲ್ಲಿ ಕೂತಿರೋರ್ಗೆ ನಮ್ಮೆಲ್ಲರಿಗೂ ಕೂಡ ಸಮ್ಮತಿ ಇದೆ. ಎನ್ ಡಿ ಎನೇ ಅಧಿಕಾರಕ್ಕೆ ಬಂದರೆ, ಮೋದಿನೇ ಮತ್ತೆ ಪ್ರಧಾನಮಂತ್ರಿ ಆದರೆ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ವಿವರಿಸಿ ಚರ್ಚೆ ಮಾಡುವ ಅಗತ್ಯವೇ ಇಲ್ಲ, ನಮಗೆಲ್ಲರಿಗೂ ಕೂಡ ಗೊತ್ತು. ಆದರೆ ಅದಕ್ಕೆ ಪ್ರತಿಯಾಗಿ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದರೆ ಇದರಲ್ಲಿ ಏನು ಬದಲಾವಣೆಗಳು ಬರ್ಬೋದು, ಅಥವಾ ಬದಲಾವಣೆ ತರಕ್ಕೆ ನಾವೇನು ಮಾಡಬೇಕು, ಇದು ತುಂಬ ಮುಖ್ಯವಾದಂಥ ಪ್ರಶ್ನೆ. ಹೀಗಾಗಿ ಮೊದಲು ಮತ್ತು ನಾಲ್ಕನೇದು ಅತಿ ಮುಖ್ಯವಾಗಿ, ನಾವು ಚಳುವಳಿಗಾರರು ನಮಗೆ ಆವರಿಸಿರುವಂತಹ ಒಂದು ಮಹಾ ಮರವು, ನಾನು ಅದನ್ನು ಕೊನೆಗೆ ಮಾತಾಡ್ತೀನಿ, ಒಂದು ದೊಡ್ಡ ವಿಸ್ಮೃತಿ. ಆ ಮಹಾ ಮರವನ್ನು ಮತ್ತೊಮ್ಮೆ ನಾವು ಪರಿಶೀಲನೆಗೊಳ್ಳಬೇಕಾಗಿದೆ. ಈಗ ಯಾರು ಗೆದ್ದು ಬರ್ತಾರೆ ಇದರಲ್ಲಿ? ಬಿಜೆಪಿನವ್ರದ್ದು ಒಂದು ಅತಿರೇಕ ಇದೆ. ಪ್ರಧಾನಮಂತ್ರಿ 400 ಕೆ ಪಾರ್ ಅಂತಿದ್ದಾರೆ, 420 ಕೆ ಪಾರ್ ಅಂತ ಕೆಲವರು ಹೇಳ್ತಿದ್ದಾರೆ. ಅದು ಒಂದು. ಇನ್ನು ಕೆಲವರು ಇಂಡಿಯಾ ಒಲವಿನವರು ಅಥವಾ ಫ್ಯಾಸಿಸಮ್ ಸೋಲ್ಬೇಕು ಅಂತ ಬಯಸುವಂಥವರು
ಈ ಸತಿ ಎನ್ ಡಿ ಎಗೆ ಬರೀ ಬಿಜೆಪಿಗಲ್ಲ, ಎನ್ ಡಿ ಎಗೂ 150 ಬರೋದಿಲ್ಲ, ಇಂಡಿಯಾಗೆ 350 ಬರುತ್ತೆ. ಇನ್ನು ಫ್ಯಾಸಿಸಂ ಕಳೆದು ಹೋದ ಕತೆ ಅಂತ ಮಾತಾಡೋದು ಎರಡು ಅತಿರೇಕಗಳಿದೆ. ಎರಡೂ ಕೂಡ ಅತಿರೇಕಗಳು. ಇದ್ರ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡೋ ಅಗತ್ಯ ಇಲ್ಲ. ಯಾಕಂದ್ರೆ ಮೊನ್ನೆ ರಜತ್ ಶರ್ಮಾ ಜೊತೆ ಒಂದು ಸಂದರ್ಶನ ಕೊಟ್ಟಂತ ನರೇಂದ್ರ ಮೋದಿ, ನಾನೇನೋ ಸುಮ್ಮನೆ 400 ಅಂತ ಹೇಳಿದೆ, ಇಡೀ ವಿರೋಧ ಪಕ್ಷದವರು ಅದರಿಂದ ಬಿದ್ದುಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ತಾನು ಹೇಳಿದ್ದನ್ನು ತಾನೇ ತಮಾಷೆ ಮಾಡಿದ್ದು. 400 ಆಗಲ್ಲ, ಇದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ. ಇನ್ನು ಉಳ್ಕೊಂಡಿರೋ ವಿಷಯ, ಬಿಜೆಪಿಗೆ ಎಷ್ಟು ಬರುತ್ತೆ, ಇಂಡಿಯಾಗೆ ಎಷ್ಟು ಬರುತ್ತೆ? ನನ್ನ ಪ್ರಕಾರ ನಾವು ಕೇಳಬೇಕಾಗಿರೋ ಪ್ರಶ್ನೆ ಅದಲ್ಲ. ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ, ಇಂಡಿಯಾ ಅಧಿಕಾರಕ್ಕೆ ಬರುತ್ತಾ? ಯಾಕೆ ಪ್ರಶ್ನೆ ಕೇಳಬೇಕು ಅಂದರೆ, ನಮ್ಮ ಕಳೆದ 10-15 ವರ್ಷಗಳ ಅನುಭವದಲ್ಲಿ ಬಿಜೆಪಿಗೆ ಬಹುಮತ ಇಲ್ಲದಿದ್ರೂ ಅಧಿಕಾರಕ್ಕೆ ಬಂದಿದೆ. ಸೊ ಬಹುಮತ ಇದ್ರೆ ಅಧಿಕಾರಕ್ಕೆ ಬರುತ್ತೆ, ಬಹುಮತ ಇರಲಿಲ್ಲ ಅಂದರೆ ಅಧಿಕಾರಕ್ಕೆ ಬರಲ್ಲ ಅಂತ ಸರಳ ಸಮೀಕರಣ ಸಾಧ್ಯ ಇಲ್ಲ. ಸೊ ಚರ್ಚೆ ಮಾಡಬೇಕಾಗಿರೋದು, ಬಿಜೆಪಿ ಅಧಿಕಾರಕ್ಕೆ ಬರುತ್ತಾ, ಅವರ ಎಲ್ಲ ತಂತ್ರ ಕುತಂತ್ರಗಳನ್ನು ಮೀರಿ ಇಂಡಿಯಾ ಅಧಿಕಾರಕ್ಕೆ ಬರುತ್ತಾ? ಒಂದು ವೇಳೆ ಇಂಡಿಯಾ ಅಧಿಕಾರಕ್ಕೆ ಬಂದರೆ ಯಾವುದನ್ನ ನಾವು ಹಿಂದುತ್ವ ಅಂತ ಕರಿತಾ ಇದ್ದೀವಿ, ಯಾವುದರ ಬಗ್ಗೆ ನಾವೆಲ್ಲರೂ ಒಟ್ಟುಗೂಡಿ, ಬಹುಶಃ ಮೇಳ ಶುರುವಾಗಿದ್ದು ಕೂಡ ಮೋದಿ ಅಧಿಕಾರಕ್ಕೆ ಬಂದ ವರ್ಷದಿಂದಲೇ 2014. ಇಲ್ಲಿರುವ ಎಲ್ಲ ಮನಸ್ಸುಗಳು ಒಟ್ಟುಗೂಡಿ 10 ವರ್ಷದಿಂದ ಯಾವುದನ್ನ ಹಿಂದುತ್ವ ಅಂತ ವಿರುದ್ಧ ಹೋರಾಟ ಮಾಡ್ತಿದ್ದೀವಿ, ಅದರ ಬಗ್ಗೆ ಯಾವುದಾದ್ರೂ ಸಣ್ಣ ರಿಯಾಯಿತಿ ವಿನಾಯಿತಿಗಳು ನಮಗೆ ಸಿಗ್ಬೋದಾ? ಈ ಪ್ರಶ್ನೆಗಳನ್ನ ಮಾತಾಡೋಣ. ಈಗ 400-150 ಬಿಟ್ಟಾದ ಮೇಲೆ ಏನು ನಡೀತು ಕಳೆದ ಒಂದು 40 ವರ್ಷಗಳಲ್ಲಿ ಚುನಾವಣಾ ಇತಿಹಾಸದಲ್ಲಿ ಅಂತ ನೀವು ನೋಡಿದ್ರೆ, 1984ರ ಚುನಾವಣೆಯನ್ನ ನೀವೊಂದು ಲ್ಯಾಂಡ್ ಮಾರ್ಕ್ ಅಂತ ಇಟ್ಕೊಂಡ್ರೆ, ಬಿಜೆಪಿ ಒಂದು ಪಕ್ಷವಾಗಿ ಬಹುದೊಡ್ಡ ಚುನಾವಣೆಯನ್ನ ತಯಾರಿಯೊಂದಿಗೆ ಎದುರಿಸಿದ್ದು 1984ರ ಲೋಕಸಭಾ ಚುನಾವಣೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, 84ರಲ್ಲಿ ಇಂದಿರಾ ಗಾಂಧಿ ಅವರ ಕೊಲೆ ಆಯಿತು. ಕೊಲೆಯಾದ ನಂತರ ನಡೆದಂಥ ಚುನಾವಣೆಯಲ್ಲಿ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಇದುವರ ತನಕ ಯಾವುದಾದರೂ ಒಂದು ಪಕ್ಷಕ್ಕೆ ಅತಿ ಹೆಚ್ಚು ಓಟು, ಅತಿ ಹೆಚ್ಚು ಸೀಟು ಯಾವಾಗಾದರೂ ಸಿಕ್ಕಿದೆ ಅಂದರೆ 1984ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ತು. 49.2% ಅಷ್ಟು ವೋಟ್ ಶೇರು, 414 ಸೀಟು ದೈತ್ಯ ಬಹುಮತದೊಂದಿಗೆ ಗೆದ್ದು ಬಂತು. ಬಿಜೆಪಿಗೆ ಬಂದಿದ್ದು 2 ಸೀಟು, ಅಟಲ್ ಬಿಹಾರಿ ವಾಜಪೇಯಿ ಕೂಡ ಸೋತು. ಬಿಜೆಪಿ 7% ಮಾತ್ರ ವೋಟ್ ತಗೊಳ್ತು. ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡೋಣ, ಬೇಗ ಭಾಷಣ ಮುಗಿಸ್ಬೇಕಾದ್ರೆ ಫಾಸ್ಟ್ ಫಾರ್ವರ್ಡ್ ಮಾಡಿ 2019ಕ್ಕೆ ಬರೋಣ. 2019ರ ಚುನಾವಣೆಯಲ್ಲಿ 84ರಲ್ಲಿ 49% ಇದ್ದಂಥ ಬಿಜೆಪಿಗೆ, ಕಾಂಗ್ರೆಸ್ಗೆ ಕೇವಲ 19%, 30% ಲಾಸು. ಕೇವಲ 7% ಇದ್ದಂಥ ಬಿಜೆಪಿಗೆ 37% ವೋಟ್ ಶೇರು. ಹೆಚ್ಚು ಕಡಿಮೆ ಭಾರತದ ಜನಸಂಖ್ಯೆಯ 30-35% ಜನ 84ರಿಂದ 2019ರ ನಡುವೆ ಬಿಜೆಪಿ ನಮ್ಮ ಆಯ್ಕೆ ಅಂತ ಮಾಡ್ತಿದ್ದಾರೆ. ಇದರಲ್ಲಿ ಬ್ರಾಹ್ಮಣಗಳು, ಬನಿಯಾಗಳು ಇವ್ರನ್ನೆಲ್ಲ ನೀವು ಒಟ್ಟು ಸೇರಿಸಿದ್ರೆ ಹಬ್ಬಬ್ಬ ಅಂದರೆ 5% ಮಾತ್ರ. ಅವರೆಲ್ಲರೂ ಬಿಜೆಪಿಗೆ ಹಾಕಿದ್ದಾರೆ ಅಂತ ಇಟ್ಕೊಂಡ್ರು ಕೂಡ ಅಡಿಷನಲ್ ಆಗಿ ಬಂದಿರೋ 28-30% ಅಷ್ಟು ಓಟನ್ನು ಹಾಕ್ತಿರೋದು ಬಹುಜನರು, ದಲಿತರು, ಆದಿವಾಸಿಗಳು ಅನ್ನೋದು ನಮ್ಮಲ್ಲಿ. ಇದು ಹೇಗೆ ಸಾಧ್ಯವಾಯಿತು ಅನ್ನುವ ಕಥನದಲ್ಲಿ ಭಾರತದಲ್ಲಿ ಹಿಂದುತ್ವ ಹೇಗೆ ಬೆಳೀತು ಅನ್ನೋ ಕಥನವೂ ಕೂಡ ಅಡ್ಕೊಂಡಿದೆ. ಸೊ ಇವತ್ತು ಚುನಾವಣೆಯಲ್ಲಿ ನೀವು ಯಾವಾಗ ಬೆಳೀತು ಅಂತ ನೀವು ನೋಡಿದ್ರೆ, ರಾಮ ಮಂದಿರ, ರಾಮ ಜನ್ಮಭೂಮಿ, ಇದರೊಂದಿಗೆ ಈ ಇತಿಹಾಸ ಎಲ್ಲ ನಿಮಗೆ ಗೊತ್ತಿದೆ. ಫಣಿರಾಜ್ ಅವರು ಕೂಡ ಅದನ್ನು ವಿವರಿಸಿ ಹೇಳಿದ್ದಾರೆ. ಉತ್ತರ ಭಾರತದಲ್ಲಿ ರಾಮನ ಸಾರೋಟಿನಲ್ಲಿ OBCಗಳನ್ನ, ಆದಿವಾಸಿಗಳನ್ನ ಮತ್ತು ದಲಿತರನ್ನ ಪ್ರಧಾನವಾಗಿ ಗುರಿ ಇಟ್ಟುಕೊಂಡು ತನ್ನ ಸಾಮಾಜಿಕ ನೆಲೆಯನ್ನ ವಿಸ್ತರಿಸ್ಕೊಳ್ತು. ಎಲ್ಲರ ತಲೆಯಲ್ಲಿ ರಾಮ ಒಬ್ಬ ದೇವನೇ ಅಲ್ಲದಂಥ ಜಾಗದಲ್ಲೂ ಕೂಡ ರಾಮ ದೇವಾಲಯಗಳೆಲ್ಲ ಸೃಷ್ಟಿಯಾದವು. ಇವೆಲ್ಲ ಕೂಡ ನಾವು ನೋಡಿದ್ವಿ. ಸೊ ಈಗ ಉತ್ತರ ಮತ್ತು ಪಶ್ಚಿಮ ಭಾರತ ಏನಿದೆ, ಈ ಉತ್ತರ ಮತ್ತು ಪಶ್ಚಿಮ ಭಾರತದಲ್ಲಿ ಮೋದಿಯೂ ಕೂಡ ಬಂದು ಸೇರ್ಕೊಂಡಾದ್ಮೇಲೆ, ಮೋದಿ ಫ್ಯಾಕ್ಟರ್ ಕೂಡ ಸೇರ್ಕೊಂಡಾದ ಮೇಲೆ, ನೀವು 2019ರ ಚುನಾವಣೆಯಲ್ಲಿ ನೋಡಿದ್ರೆ ಗುಜರಾತ್, ಉತ್ತರಾಖಂಡ್, ದೆಹಲಿ, ಹಿಮಾಚಲ್ ಪ್ರದೇಶ, ಹರಿಯಾಣ ಈ ಎಲ್ಲ ರಾಜ್ಯಗಳಲ್ಲಿ ಎಷ್ಟು ಲೋಕಸಭಾ ಸೀಟುಗಳಿತ್ತೋ ಅಷ್ಟಕ್ಕಷ್ಟು ಕೂಡ ಬಿಜೆಪಿ ಗೆದ್ದುಕೊಂಡಿತ್ತು. ಕರ್ನಾಟಕದಲ್ಲೂ ಕೂಡ 28ರಲ್ಲಿ 25, 51% ವೋಟ್ ಶೇರ್ ಕೂಡ ಬಂದಿತ್ತು. ಇವೆಲ್ಲ ಕೂಡ ನಮಗೆ ಗೊತ್ತಿರೋ ಕಥೆ.
ಈಗ ಈ ಚುನಾವಣೆಯಲ್ಲಿ ಕಳೆದ 10 ವರ್ಷ, ಇದು 2019ರ ಚುನಾವಣೆಯನ್ನ ಒಂದು ಎಕ್ಸ್ಟ್ರಾಡಿನರಿ ಚುನಾವಣೆ ಅಂತ ಇಟ್ಕೊಳ್ಳೋಣ. ಉದಾಹರಣೆಗೆ ಪುಲ್ವಾಮಾ ಆಗಿರಲಿಲ್ಲ ಅಂತ ಇಟ್ಕೊಳ್ಳೋಣ. ಪುಲ್ವಾಮಾ ಆಗಿದ್ದ, ಪುಲ್ವಾಮಾ ಮಾಡಿಸಿದ್ದ, ಈ ಚರ್ಚೆ ಇವತ್ತಿನ ಚರ್ಚಾ ವಸ್ತುವಲ್ಲ. ಅದರಿಂದ ಅದು ಅನುಮಾನದೊಂದಿಗೆ ಅದನ್ನು ಬಿಡೋಣ. ಪುಲ್ವಾಮಾ ಆಯಿತು. ಪುಲ್ವಾಮಾ ಆಗದ ಕಾರಣಕ್ಕಾಗಿ ಅವರು ಗೆದ್ದಂಥ 303 ಸೀಟುಗಳಲ್ಲಿ 2019ರಲ್ಲಿ 229 ಸೀಟುಗಳಲ್ಲಿ ಅವರು 50%ಕ್ಕಿಂತ ಜಾಸ್ತಿ ಬಹುಮತವನ್ನು ಪಡ್ಕೊಂಡಿದ್ದಾರೆ. ಹೀಗಾಗಿ ನಾವುಗಳು ಪ್ರಗತಿಪರರು ನಮ್ಮನ್ನು ನಾವು ಸಮಾಧಾನ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಎಷ್ಟು ವೋಟ್ಸ್ ಪರ್ಸೆಂಟ್ ಬಂದಿರೋದು ಅಬ್ಬಬ್ಬ ಅಂದರೆ 37%. ಇನ್ನು 63% ಜನ ಅವರು ವಿರುದ್ಧನೇ ಇದ್ದಾರೆ ಅಂತ ನಮಗೆ ನಾವು ಸಮಾಧಾನ ಮಾಡಿಕೊಂಡ್ರೆ ಅದು ಕೇವಲ ಅಲ್ಪ ತೃಪ್ತಿ. ಯಾಕಂದರೆ 229 ಸೀಟುಗಳಲ್ಲಿ 50%ರಷ್ಟು ಜನ ಅವ್ರನ್ನ ತಮ್ಮ ಆಯ್ಕೆ ಅಂತ ಒಪ್ಕೊಂಡಿದ್ರು. ಹುಸಿ ಕಾರಣಗಳಿಂದ, ಉನ್ಮಾದದಿಂದ, ಅವೆಲ್ಲ ಬೇರೆ ಪ್ರಶ್ನೆ. ನಡೆದಿರೋ ವಾಸ್ತವ ಹೇಗಿದೆಯೋ ಅದನ್ನು ಹಂಗೆ ಅರ್ಥ ಮಾಡ್ಕೊಂಡು ಕಳೆದ 10 ವರ್ಷದಲ್ಲಿ 15 ಲಕ್ಷ ಅಕೌಂಟ್ಗೆ ಹಾಕ್ತೀವಿ. ಮೊದಲನೇ ಚುನಾವಣೆ ನಡೆದದ್ದು 15 ಲಕ್ಷ ನಿಮ್ಗೆ ಅಕೌಂಟ್ಗೆ ಹಾಕ್ತೀವಿ, ನಿಮಗೆಲ್ಲ 2 ಕೋಟಿ ರೂಪಾಯಿ ಉದ್ಯೋಗ 2 ಕೋಟಿ ಉದ್ಯೋಗಗಳು ಕೊಡ್ತೀವಿ, ಇವೆಲ್ಲವೂ ಇತ್ತು. 2019ರಲ್ಲಿ ನೀವು ನೋಡಿದ್ರೆ ಆ ಥರದ ಒಂದೇ ಒಂದು ಆಶ್ವಾಸನೆಯನ್ನು ಅವ್ರು ಕೊಟ್ಟಿಲ್ಲ. ಅವ್ರ ಮ್ಯಾನಿಫೆಸ್ಟೋ ನೋಡಿ, ಅವ್ರ ಭಾಷಣಗಳು ನೋಡಿ. ನ್ಯಾಷನಲ್ ಸೆಕ್ಯೂರಿಟಿ, ರಾಷ್ಟ್ರೀಯ ಭದ್ರತೆ ಏಕಮಾತ್ರವಾದಂಥ ಅವರ ಚುನಾವಣೆಯ ಅಜೆಂಡಾ ಆಗಿತ್ತು. ಕಳೆದ 5-10 ವರ್ಷಗಳಲ್ಲಿ ಇದರ ವಿರುದ್ಧ ಈತ ಹೇಳ್ತಿರೋದು ಸುಳ್ಳು, ಈತ ಒಬ್ಬ ಮೋಸಗಾರ, ಬೂಸಿ ಬಸಿಯಾಯವ ಅಂತೇಳಿ ನಿರಂತರವಾದಂಥ ಒಂದು ಕೌಂಟರ್ ಪ್ರಚಾರ ನಡೆದಿದ್ರೆ ಖಂಡಿತವಾಗಿ ಅವರು ಇನ್ನೊಂದಷ್ಟು ಹಿನ್ನಡೆಯನ್ನು ಅನುಭವಿಸ್ತೀವಿ. ಆದರೆ ಇವತ್ತಿನ ವಾಸ್ತವದಲ್ಲಿ ಏನು ಹೇಳ್ತಾರೆ, ಒಂದು ಕಡೆ ನಿಮಗೆ ಪ್ರಶಾಂತ್ ಕಿಶೋರ್ ಅನ್ನುವಂತಹ ಒಬ್ಬ BJPಯ ಒಲವಿರುವಂತಹ ಆದರೆ ವಿಶ್ಲೇಷಣೆ ಮಾಡುವಂತಹ ಒಬ್ಬ ಮನುಷ್ಯ ಇದ್ದಾರೆ. ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರಬೇಕು, ಪ್ರಗತಿಪರ ಆಶಯಗಳು ಬರಬೇಕು, ಸಂವಿಧಾನ ಉಳಿಬೇಕು ಅಂತ ಆಸೆ ಇಟ್ಕೊಂಡಿರುವಂಥ ಯೋಗೇಂದ್ರ ಯಾದವ್ ಅಂತ ಈ ಹಿಂದಿನ ಸೆಫಾಲಜಿಸ್ಟ್ ಆಗಿದ್ದವರು, ರಾಜಕೀಯ ಪರಿಣಿತರು, ಪ್ರೊಫೆಸರ್ ಆಗಿದ್ದವರು ಯೋಗೇಂದ್ರ ಯಾದವ್ ಒಂದು ಕಡೆ ಇದ್ದಾರೆ. ಪ್ರಶಾಂತ್ ಕಿಶೋರ್ ಹೇಳುವುದೇನು, ಉತ್ತರ ಮತ್ತು ಪಶ್ಚಿಮ ಭಾಗದಲ್ಲಿ ಅವರಿಗೆ ಯಾವುದು ಮೆಟೀರಿಯಲ್ ಡ್ಯಾಮೇಜ್ ಆಗೋದಿಲ್ಲ. ಉತ್ತರ ಮತ್ತು ದಕ್ಷಿಣದಲ್ಲಿ ಕೆಲವು ಸೀಟುಗಳು ಲಾಸ್ ಆಗ್ತವೆ. ಯಾಕಂದ್ರೆ ಸುಮಾರು 5 ರಾಜ್ಯಗಳಲ್ಲಿ 25ಕ್ಕೆ 25, 10ಕ್ಕೆ 10 ಅಂತ ಪಡ್ಕೊಂಡಾದ್ಮೇಲೆ ಇನ್ನು ಪಡೆಯೋಕ್ಕೇನಿಲ್ವಲ್ಲ, ಇನ್ನೇನಾದ್ರು ಇದ್ರೆ ಕಳ್ಕೋಬೇಕಷ್ಟೇ. ಆದರೆ ಪೂರ್ವ ಮತ್ತು ದಕ್ಷಿಣ ರಾಜ್ಯಗಳಲ್ಲಿ ಪಶ್ಚಿಮ ಬಂಗಾಳ, ಬಿಹಾರ, ಒರಿಸ್ಸಾ, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಕೇರಳ, ಈ ರಾಜ್ಯಗಳಲ್ಲಿ ಉತ್ತರ ಮತ್ತು ಪಶ್ಚಿಮ ರಾಜ್ಯಗಳಲ್ಲಿ ಮತ್ತು ಕರ್ನಾಟಕದಲ್ಲಿ ಏನು ಕಳ್ಕೊಳ್ಬೋದು ಅದನ್ನು ಅವ್ರು ಪಡ್ಕೊಳ್ತಾರೆ. ಇದು ಪ್ರಶಾಂತ್ ಕಿಶೋರ್ ಮಾಡ್ತಿರುವಂತಹ ಅಂದಾಜು. ಪ್ರಶಾಂತ್ ಕಿಶೋರ್ ಮತ್ತು ಯೋಗೇಂದ್ರ ಯಾದವ್ ಮಧ್ಯೆ CSDS ಸಂಸ್ಥೆಯ ಸಂಜಯ್ ಕುಮಾರ್ ಅನ್ನೋರೊಬ್ಬರಿದ್ದಾರೆ. ಅವರು BJPನೂ ಅಲ್ಲ, ಇಂಡಿಯಾನೂ ಅಲ್ಲ, ವ್ಯಕ್ತಿಗತವಾಗಿ ಅವರು ಕೋಮುವಾದ ಸೋಲ್ಬೇಕು ಅನ್ನೋಂತಿರೋ. ಅವ್ರು ಹೇಳ್ತಿರೋದೇನು, ಅವರೂ ಹೆಚ್ಚು ಕಡಿಮೆ ಇದೇ ಮಾತುಗಳನ್ನ ಆಡ್ತಿದ್ದಾರೆ. ಉತ್ತರ ಮತ್ತು ಉತ್ತರದಲ್ಲಿ ಆಗುವ ನಷ್ಟಗಳನ್ನು ವಿಶೇಷವಾಗಿ ತೆಲಂಗಾಣ, ಆಂಧ್ರ ಪ್ರದೇಶ ಮತ್ತು ಒರಿಸ್ಸಾ, ಪಶ್ಚಿಮ ಬಂಗಾಳದಲ್ಲಿ ಅವರು ಪಡ್ಕೊಳ್ಳಬಹುದು. ಯೋಗೇಂದ್ರ ಯಾದವ್ ಅವರು ನಿನ್ನೆ ಒಂದು ವಿಡಿಯೋ ಬಿಟ್ಟಿದ್ದಾರೆ, ನಿಮ್ಮಲ್ಲಿ ಬಹಳಷ್ಟು ಜನ ನೀವು ನೋಡಿರ್ಬೋದು. ಯೋಗೇಂದ್ರ ಯಾದವ್ ಅವರು ನಮ್ಮ ಪರವಾಗಿ ವಿಶ್ಲೇಷಣೆ ಮಾಡಬಲ್ಲಂತ ಮತ್ತು ನಮಗಿಂತ ನಮ್ಮ ಆಸೆಗಳನ್ನು ಮೀರಿ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಬಲ್ಲಂತ ನಾವೆಲ್ಲ ಭರವಸೆ ಇಟ್ಟಿರುವಂಥವ್ರು. ಅವರೇನು ಹೇಳ್ತಿದ್ದಾರೆ, ನಿನ್ನೆ ಲೋಯರ್ ರೇಂಜ್ ಅಂತ ನೀವು ಇಟ್ಕೊಂಡ್ರೆ BJPಗೆ 240 ಬರ್ಬೋದು, ಹೈಯೆಸ್ಟ್ ಅಂದರೆ 265 ಬರ್ಬೋದು, NDAಗೆ 30ರಿಂದ 60 ಬರ್ಬೋದು. ಲೋಯರ್ ರೇಂಜಲ್ಲಿ BJPಗೆ 240, ಅವರ ಮಿತ್ರ ಪಕ್ಷಗಳಿಗೆ 35 ಅಂದರೆ 275 ಆಯಿತು. ಹೈಯರ್ ರೇಂಜ್ ಅಂದರೆ 260 BJPಗೆ, 35 ಅವರ ಮಿತ್ರ ಪಕ್ಷಗಳಿಗೆ ಅಂತಂದರೆ ಒಟ್ಟು ಸೇರಿ 295 ಆಯಿತು. ಸೊ ಲೋಯರ್ ರೇಂಜ್ ಆದರೂ ಹೈಯರ್ ರೇಂಜ್ ಆದರೂ ಯೋಗೇಂದ್ರ ಯಾದವ್ ಅವರು ಹೇಳ್ತಿರೋ ಪ್ರಕಾರ 272 ದಾಟುತ್ತೆ. ವಿತ್ NDAನ ವಿತೌಟ್ NDAನ ಅನ್ನೋದು ಮಾತ್ರ ನಮ್ಮೆದುರಿಗಿರುವ ಪ್ರಶ್ನೆ ಅನ್ನುವಂಥದ್ದು. ಇವತ್ತಿನ ಚುನಾವಣೆಯಲ್ಲಿ ಬದಲಾಗಬೇಕು ಅಂತ ಬಯಸುವವರು ಮಾಡುವಂತಹ ವೈಜ್ಞಾನಿಕ ವಿಶ್ಲೇಷಣೆಯ ಮಿತಿ ಕೂಡ ಅಷ್ಟೇ. ಇದೆಲ್ಲದರ ಆಚೆಗೆ ಕೇಳಬೇಕಾಗಿರೋ ಪ್ರಶ್ನೆ, ಇವೆಲ್ಲ ಆಗೋಯ್ತು ಅಂತ ಇಟ್ಕೊಳ್ಳಿ, ನಾವೆಲ್ಲ ಮೋಸ ಹೋದ್ವಿ, BJP ಬರೀ 220 ಬಂತು ಅಂತ ಇಟ್ಕೊಳ್ಳಿ, BJP ಬರೀ 200 ಬಂತು ಅಂತ ಇಟ್ಕೊಳ್ಳಿ,
ನಾವು ಯಾರಾದರೂ ಎದೆ ತಟ್ಕೊಂಡು 200 BJPಗೆ ಬಂದರೆ ಅವರು ಅಧಿಕಾರ ಮಾಡಲ್ಲ ಅಂತ ಹೇಳಬಹುದಾ ಅನ್ನೋ ಪ್ರಶ್ನೆ ನಿಮ್ಮ ಮುಂದೆ. ಅರುಣಾಚಲ್ ಪ್ರದೇಶ ಮತ್ತು ಸಿಕ್ಕಿಂನಲ್ಲಿ 2016, 2018ರಲ್ಲಿ ಅರುಣಾಚಲ್ ಪ್ರದೇಶದ ಶಾಸನ ಸಭೆಯಲ್ಲಿ 2016 ಅಕ್ಟೋಬರ್ 15 ರಾತ್ರಿಗೆ ಒಬ್ಬ ಬಿಜೆಪಿ MLA ಇಲ್ಲ. 2016 ಅಕ್ಟೋಬರ್ 16ಕ್ಕೆ ಬಿಜೆಪಿ ಸರ್ಕಾರ ಪ್ರಮಾಣ ವಚನ ಸ್ವೀಕರಿಸುತ್ತೆ. ಮೋದಿ ಮ್ಯಾಜಿಕ್, ಮೋದಿ ಹೈ ತೋ ಮುಮ್ಕಿನ್ ಹೈ, ಮೋದಿ ಹೈ ತೋ ಮುಮ್ಕಿನ್ ಹೈ. ಮಹಾರಾಷ್ಟ್ರ ನೋಡಿದ್ದೀವಿ, ಕರ್ನಾಟಕ ನೋಡಿದ್ದೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ಅಷ್ಟು ಹಣಬಲ ಎಲ್ಲಿದೆ, ಕೊಂಡ್ಕೊಂಡಿದ್ದಾರೆ ಅನ್ನೋದು ಗೊತ್ತು. ಇದನ್ನ ಅರುಂಧತಿ ರಾಯ್ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ. ನಾವು ನಿನ್ನೆ ಎಲ್ಲ MSP ಬಗ್ಗೆ ಮಾತಾಡಿದ್ವಿ. ಅರುಂಧತಿ ರಾಯ್ ಅವರು ಹೇಳುವ MSP ಬೇರೆ. ಅವರು ಶಾಸಕರ ಮಿನಿಮಮ್ ಸೇಲ್ ಪ್ರೈಸ್ ಅಂತ ಮಾತಾಡ್ತಾರೆ. ಮಿನಿಮಮ್ ಸಪೋರ್ಟ್ ಪ್ರೈಸ್ ರೈತರು, ಮಿನಿಮಮ್ ಸೇಲ್ ಪ್ರೈಸ್ ಎಷ್ಟು, 100 ಕೋಟಿನ 200 ಕೋಟಿನ ನೀವು ಕೇಳಿದಷ್ಟು ಕೊಡಿ, ನಾವು ಕೊಡ್ತೀವಪ್ಪ ಅಷ್ಟು. 10,000 ಕೋಟಿ, 20,000 ಕೋಟಿ. ನಿನ್ನೆ ಸೆನ್ಸೆಕ್ಸ್ ಅಂದ್ರೆ ನಿಮಗೆ ಗೊತ್ತು, ಸಟ್ಟಾ ಬಜಾರಲ್ಲಿ ಎಲ್ಲರೂ ಕೂಡ ಯಾರು ಗೆಲ್ತಾರೆ ಯಾರು ಹಾಕೋದಿಲ್ಲ. ಎಲ್ಲಿ ತನಕ ಅಂದರೆ ಕ್ರಿಕೆಟ್ನಲ್ಲಿ ಒಂದೊಂದು ಬಾಲ್ ಬಗ್ಗೆನೂ ಕೂಡ ಅವರು ಬಾಜಿ ಕಟ್ತಾರೆ. ಬಾಜಿಗೆ ಬಂದು ಸಟ್ಟಾ ಬಜಾರಲ್ಲಿ ಯಾರ್ಯಾರು ಬಿಜೆಪಿ ಪರವಾಗಿರ್ತಾರೆ ಅವ್ರ ಷೇರುಗಳ ಬೆಲೆ ಕುಸಿದೋಗುತ್ತೆ, ಬಿಜೆಪಿ ಬೀಳುತ್ತೆ ಅಂದರೆ ಯಾವಾಗ ನರೇಂದ್ರ ಮೋದಿ ಅವರು ಅದಾನಿ ಅಂಬಾನಿ ಕಾಂಗ್ರೆಸ್ಗೆ ದುಡ್ಡು ಕೊಡ್ತಿದ್ದಾರೆ ಅಂತ ಕೇಳಿದ ತಕ್ಷಣ ಸಟ್ಟಾ ಬಜಾರ್ ನಮ್ಮ 435 ಪಾಯಿಂಟ್ ಕುಸಿದೋಯ್ತು. ನಿನ್ನೆ ಮೊನ್ನೆಯಿಂದ ಸೆನ್ಸೆಕ್ಸು ಯಾವ ಪ್ರಮಾಣದಲ್ಲಿ ಬೆಳೀತಾ ಇದೆ ಅಂತಂದರೆ, ಜನ ಹೂಡ್ತಾ ಇದ್ದಾರೆ ಅಂತಂದರೆ ಸಾವಿರಾರು ಸಂಖ್ಯೆಗಳಲ್ಲಿ ಬೆಳೀತಾ ಇದೆ, ನೂರಾರು ಸಂಖ್ಯೆಗಳಲ್ಲಿ ಬೆಳೀತಾ ಇದೆ. ವಿಷಯ ಏನಪ್ಪ ಅಂತಂದರೆ, ಈ ದೇಶದ ಕಾರ್ಪೊರೇಟ್ ಪತಿಗಳು, ಅಂತಾರಾಷ್ಟ್ರೀಯ ಕಾರ್ಪೊರೇಟ್ ಪತಿಗಳು, MNCಗಳು ಬಿಜೆಪಿ ಬರಬೇಕು ಅಂತಂದ್ಬಿಟ್ಟು ಬಹಳ ಕಷ್ಟಪಡ್ತಿದ್ದಾರೆ, ಮತದಾರರಿಗಿಂತ ಕಷ್ಟಪಡ್ತಿದ್ದಾರೆ. ನಿನ್ನೆ ಇಯಾನ್ ಸಾಮರ್ಸ್ ಅನ್ನುವಂತಹ ನ್ಯೂಯಾರ್ಕ್ ಟೈಮ್ಸ್ನ ವಿಶ್ಲೇಷಕ, ಆತ ಭಾರತದ ಬಗ್ಗೆ ನಿರಂತರವಾಗಿ ವಿಶ್ಲೇಷಣೆ ಮಾಡೋದ. ನಿನ್ನೆ ಆತ ಒಂದು ಹೇಳ್ತಾನೆ, ಕನಿಷ್ಠ ಪಕ್ಷ ಬಿಜೆಪಿಗೆ 295 ಬರುತ್ತೆ. ಅಂದರೆ ದೆರ್ ಈಸ್ ಎ ಕಾರ್ಪೊರೇಟ್ ಕನ್ಸೆನ್ಸಸ್ ಬಿಹೈಂಡ್ ಬಿಜೆಪಿ ಗವರ್ನೆನ್ಸ್. ಬಿಜೆಪಿ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನುವುದರ ಬಗ್ಗೆ ಈ ದೇಶದ ಉದ್ಯಮಪತಿಗಳಲ್ಲಿ ಸರ್ವಸಮ್ಮತಿ ಇದೆ. ಶತಾಯಗತಾಯ ಬಿಜೆಪಿಗೆ ಎಷ್ಟೇ ನಂಬರ್ಗಳು ಬಂದರೂ ಕೂಡ ಅವರನ್ನು ಮತ್ತೆ ಅಧಿಕಾರಕ್ಕೆ ತರುವುದಕ್ಕೆ ಏನೆಲ್ಲ ಮಾಡಬಹುದು, ಪ್ರಜಾತಾಂತ್ರಿಕವಾಗಿ, ಸಾಂವಿಧಾನಿಕವಾಗಿ, ಆಂಟಿ ಡಿಫೆಕ್ಷನ್ ಬಿಲ್ನ ಅಟ್ರಾಕ್ಟ್ ಮಾಡದಿರ ಏನೆಲ್ಲ ಮಾಡಬಹುದು ಎಲ್ಲವನ್ನೂ ಮಾಡಿ. ನಾನು ವಿಧಿವಾದದ ಬಗ್ಗೆ ಮಾತಾಡ್ತಿಲ್ಲ, ವಾಸ್ತವದ ಬಗ್ಗೆ ಮಾತಾಡ್ತೇನೆ. 240, 250ಕ್ಕೆ ಬಂದು ನಿಂತು ಅಂತಂದ್ರೆ, ಕಳೆದ ಒಂದು ವಾರದಿಂದ ಈ ದೇಶದಲ್ಲಿ ನಡೀತಿರುವ ಚರ್ಚೆ ಅಷ್ಟಕ್ಕೆ ಬಂದು ನಿಂತರೆ ಶಾಂತಿಯುತವಾಗಿ ಅಧಿಕಾರದ ವರ್ಗಾವಣೆ ಆಗುವ ಸಾಧ್ಯತೆ ಇದೆಯಾ? 250, 266ಕ್ಕೆ ಬಂದು ನಿಂತರೆ ಶಾಂತಿಯುತವಾಗಿ ಅಧಿಕಾರ ವರ್ಗಾವಣೆ ಸಾಧ್ಯ. ನಾನು ಹೇಳ್ತಿರೋದು ಮಿಲಿಟರಿ ಬರುತ್ತೆ ಅಂತ ನಾನು ಹೇಳ್ತಿಲ್ಲ. ಅವರು ಮಿಲಿಟರಿ ಮಾಡಕ್ಕೆ ಹೋಗೋದು. ಅತಿ ಪುರಾತನ, ಭಾರತಕ್ಕಿಂತ ಪುರಾತನವಾದಂಥ ಪ್ರಜಾತಾಂತ್ರಿಕ ಸಂಸ್ಥೆಗಳು ಭಾರತಕ್ಕಿಂತ ಗಟ್ಟಿಯಾಗಿರುವ ಅಮೆರಿಕಾದಲ್ಲಿ ಟ್ರಂಪ್ ಸೋತಾಗ ಸುಲಭಕ್ಕೆ ಅಧಿಕಾರ ವರ್ಗಾವಣೆ ಆಗಲಿಲ್ಲ. ಕ್ಯಾಪಿಟಲ್ ಮೇಲೆ ದಾಳಿ ಆಯಿತು ಟ್ರಂಪ್ ಬೆಂಬಲಿಗರು. ಯಾಕಂದರೆ ಟ್ರಂಪ್ಗೆ 49% ಓಟ್ ಬಿದ್ದಿತ್ತು. ಟ್ರಂಪ್ಗೂ ಬೈಡನ್ಗೂ ಇದ್ದ ವ್ಯತ್ಯಾಸ ಕೇವಲ 2%. ಅದನ್ನು ವ್ಯತ್ಯಾಸ ಅನ್ನಕ್ಕಾಗಲ್ಲ, ಅರ್ಥಮೆಟಿಕ್ ಬಹುಮತ ಬಿಟ್ಟರೆ ಅದು ಪೊಲಿಟಿಕಲ್ ಬಹುಮತ ಅಲ್ಲ. ಸೊ ಹೀಗಾಗಿ ಈ ಪ್ರಶ್ನೆಗಳು ನಮ್ಮ ಮುಂದಿರಬೇಕಾದ್ರೆ, ಒಂದು ನಾವು ಕೇಳ್ಕೊಳ್ಬೇಕಾಗಿರುವ ಪ್ರಶ್ನೆ ಯಾರಿಗೆ ಎಷ್ಟು ಸೀಟ್ ಬರುತ್ತೆ ಅನ್ನುವುದು ಅಲ್ಲವೇ ಅಲ್ಲ. ಯಾಕಂದ್ರೆ ಇಷ್ಟೆಲ್ಲ ಆಗಿ ಎಲ್ಲರೂ ಕೂಡ ಎಡ ಬಲ ಮಧ್ಯದವರು ಎಲ್ಲರೂ ನಾವೆಲ್ಲ ಒಪ್ಕೊಳ್ತಿರೋ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಯಾವ ಪ್ರಮಾಣದ ಮಾರ್ಜಿನ್ ಇತ್ತಲ್ಲ, ಏನು ಗೆಲ್ತಿದ್ರು ಮಾರ್ಜಿನ್ ಅಲ್ಲಿ. ಉದಾಹರಣೆಗೆ ಕರ್ನಾಟಕದ ಅವರು ಗೆದ್ದಂಥ 25 ಸೀಟುಗಳಲ್ಲಿ 4 ಸೀಟುಗಳಲ್ಲಿ ಅವರು ಬಹುಮತದ ಅಂತರ 2 ಲಕ್ಷಕ್ಕಿಂತ ಜಾಸ್ತಿ. ಬೆಂಗಳೂರು ದಕ್ಷಿಣ ಅವನು ತೇಜಸ್ವಿ 3.5 ಲಕ್ಷ, ಸಂವಿಧಾನ ಬದಲಾಯಿಸ್ತೀನಿ ಅಂತಿದ್ದಂಥ ಅನಂತಕುಮಾರ್ ಹೆಗಡೆ 4.5 ಲಕ್ಷ. ಇನ್ನು 16 ಕ್ಷೇತ್ರಗಳಲ್ಲಿ 2 ಲಕ್ಷಕ್ಕೆ 1.5 ಲಕ್ಷದಿಂದ 2.5 ಲಕ್ಷದಷ್ಟು ಬಹುಮತ.
ಸೊ ಈಗ ಗೆಲ್ಲಬೇಕಂತಂದ್ರೆ ಇಷ್ಟರ ಮಟ್ಟಿಗೆ ಬಹುಮತವನ್ನು ಪಡ್ಕೊಂಡು ಗೆಲ್ಲಬೇಕು ಕಾಂಗ್ರೆಸ್ ಪಕ್ಷ. ಬಹುಮತದ ಅಂತರ ಕಡಿಮೆ ಆಗ್ಬೋದು, ಮಾರ್ಜಿನ್ ಕಡಿಮೆ ಆಗ್ಬೋದು, ವೋಟ್ ಶೇರ್ ಅಂತ, ವೋಟು ಪ್ರಮಾಣ ಕಡಿಮೆ ಆಗ್ಬೋದು, ಸೀಟ್ ಶೇರ್ ಕಡಿಮೆ ಆಗುತ್ತಾ ಅನ್ನುವಂಥದ್ದು ಬಹಳ ಪ್ರಶ್ನಾರ್ಥಕವಾದದ್ದು. ಹೀಗಾಗಿ ಬಹುಮಾಡಿ ಯಾವುದೇ ಪವಾಡಗಳು ಸಂಭವಿಸಿದರೂ ಕೂಡ ಬಿಜೆಪಿ ಅಧಿಕಾರಕ್ಕೆ ಬರುವ ಸೋತರೂ ಅಧಿಕಾರಕ್ಕೆ ಬರುವ ಸಂಭವನೀಯತೆ ಬಗ್ಗೆ ನಾನು ಮಾತಾಡ್ತೀನಿ. ಚುನಾವಣೆಯಲ್ಲಿ ಸೋಲುತ್ತಾ ಗೆಲ್ಲುತ್ತಾ ಅನ್ನೋದು ದೊಡ್ಡ ಮೆಟೀರಿಯಲ್ ಅಲ್ಲ. ಯಾಕಂದರೆ ನಮ್ಮ ಚುನಾವಣಾ ವ್ಯವಸ್ಥೆ ಅಲ್ಲಿ ಬಂದು ನಿಂತಿದೆ. ಬರೀ ನಮ್ಮ ದೇಶದ ಮಾತ್ರ ಅಲ್ಲ, ಜಗತ್ತಿನ 193 ಪ್ರಜಾತಂತ್ರಗಳಲ್ಲಿ 45 ಪ್ರಜಾತಂತ್ರಗಳ ಪರಿಸ್ಥಿತಿ ಹೀಗಿದೆ. ಅದರ ಬಗ್ಗೆ ನಂತರ ಮಾತಾಡ್ತೇವೆ. ಎರಡನೇದು ಅತಿ ಮುಖ್ಯವಾಗಿ ನಾವು ಕೇಳ್ಕೊಳ್ಬೇಕಾಗಿರೋ ಪ್ರಶ್ನೆ, ಪವಾಡಕ್ಕಿಂತ ಪವಾಡ ಸಂಭವಿಸಿ, ಅತ್ಯಂತ ದೊಡ್ಡ ಪವಾಡ ಸಂಭವಿಸಿ ಇಂಡಿಯಾನೇ ಅಧಿಕಾರಕ್ಕೆ ಬಂತು ಅಂತ ಇಟ್ಕೊಳ್ಳೋಣ. ಕಾಂಗ್ರೆಸ್ನ ನೇತೃತ್ವದಲ್ಲಿ ಇಂಡಿಯಾನೇ ಅಧಿಕಾರಕ್ಕೆ ಬಂತು ಅಂತ ಇಟ್ಕೊಳ್ಳೋಣ. ಏನು ಸಂಭವಿಸಬಹುದು? ಇಂಡಿಯಾ ಅಧಿಕಾರಕ್ಕೆ ಬಂದಾಗ್ಯೂ ಕೂಡ ಬಿಜೆಪಿಗೆ, NDAಗೆ, ಅವರ ಮಿತ್ರ ಪಕ್ಷಗಳಿಗೆ 200-200ಕ್ಕಿಂತ ಜಾಸ್ತಿ ಅವರ ಸೀಟುಗಳಿರ್ತವೆ. ಈಗ ನಿಧಾನಕ್ಕೆ ಚುನಾವಣೆ ದಿಕ್ಕನ್ನು ಬದಲಾಯಿಸಿದೆ. ಪ್ರಾರಂಭದಲ್ಲಿ ಮಾರ್ಚ್ ಏಪ್ರಿಲ್ನಲ್ಲಿ ಇಷ್ಟು ಮಾತನ್ನು ನಾವು ಯಾರೂ ಆಡ್ತಿರಲಿಲ್ಲ. ಮುಗಿದೋಯ್ತು, ರಾಮ ಮಂದಿರ ಉದ್ಘಾಟನೆ ಆಯಿತು, ಗೆದ್ದು ಚುನಾವಣೆ ಡನ್ ಅಂಡ್ ಡಸ್ಟೆಡ್, ಮುಗಿದೋಯ್ತು, ಅದು ಗೆದ್ದೋಯ್ತು ಅನ್ನೋ ಥರ ಇದ್ವಿ. ನಿಧಾನಕ್ಕೆ ಜನರಿಗಿರುವ ಅಸಮಾಧಾನ ಕಾರಣಕ್ಕೆ ಅಸಮಾಧಾನ ಇದೆ ಜನರಿಗೆ ಅನ್ನೋದೊಂದು ಗೊತ್ತಾಗ್ತದೆ. ಈ ಅಸಮಾಧಾನಗಳ ಬಗ್ಗೆ ಮಾತಾಡ್ತಿರುವಂತಹ ಜನ, ತಳಮಟ್ಟದಲ್ಲೋಗಿ ವಿಶ್ಲೇಷಣೆ ಮಾಡ್ತಿರೋ ಜನ, ಈ ಅಸಮಾಧಾನ ಆಕ್ರೋಶವಾಗಿದೆಯಾ ಅಂತ ಪ್ರಶ್ನೆ ಕೇಳ್ತಾರೆ. ಒಂದು ಸರ್ಕಾರ ಬದಲಾಗಬೇಕು ಅಂತಂದ್ರೆ ಅಸಮಾಧಾನ ಮುಖ್ಯ ಅಲ್ಲ. ಉದಾಹರಣೆಗೆ CSDS ಸರ್ವೆ ಇಟ್ಕೊಂಡಿದ್ದೀವಿ. CSDS ಅನ್ನುವಂಥದ್ದು ತುಂಬ ಘನತೆವೆತ್ತಂಥ ಸಂಸ್ಥೆ ಡೆಲ್ಲಿನ. ಅವ್ರು ಹೇಳ್ತಿರೋದೇನು? ಅವರೋಗಿ ಚುನಾವಣೆಗೆ ಮುಂಚೆ ಸರ್ವೆ ಮಾಡಿದ್ದಾರೆ ಜನರನ್ನ. ನಿಮ್ಮ ತಲೆನಲ್ಲಿರುವ ನಿಮ್ಮ ಜೀವನದ ಅತಿ ಮುಖ್ಯ ಸಮಸ್ಯೆ ಏನು? ಎಲ್ಲರೂ ಒಕ್ಕೊರಲಿಂದ ಹೇಳ್ತಾರೆ ಹಣದುಬ್ಬರ, ಬೆಲೆ ಏರಿಕೆ ಆಗಿದೆ. ಎರಡನೇದು ನಿರುದ್ಯೋಗ. ಕಳೆದ 10 ವರ್ಷದಲ್ಲಿ ನಿಮ್ಮ ಜೀವನ ಮಟ್ಟ ಕುಸಿದಿದೆಯಾ? ಖಂಡಿತ ಕುಸಿದಿದೆ. ಯಾರಿಗೆ ಓಟ್ ಹಾಕ್ತೀರಾ? ನರೇಂದ್ರ ಮೋದಿಗೆ ಓಟ್ ಹಾಕ್ತೀವಿ. ಈ ಡಿಸ್ಲಿಂಕ್ ಹೆಂಗೆ ಅರ್ಥ ಮಾಡ್ಕೋತೀವಿ? ಇದು ವಾಸ್ತವ. ಇದು ವಾಸ್ತವ ಹೀಗಿದೆ, ಹಾಗೆ ಅರ್ಥ ಮಾಡ್ಕೊಳ್ಳೋಣ. ಜನರಿಗೆ ತಮ್ಮ ಸಮಸ್ಯೆಗೆ ಕಾರಣಕ್ಕೂ ಲಿಂಕ್ ಎಸ್ಟಾಬ್ಲಿಷ್ ಮಾಡೋಕ್ಕಾಗ್ತಿಲ್ಲ. ಡಿಮಾನಿಟೈಸೇಷನ್ ಇಂದ ಹಾಳಾಗೋದ್ವಿ. ಅವನೇನು ತನ್ನ ಆಸ್ತಿಪಾಸ್ತಿ ಮಾಡೋದಕ್ಕೆ ಮಾಡಿದ್ನೇನ್ರಿ ಡಿಮಾನಿಟೈಸೇಷನ್ನು? ಫಕೀರ್ ಹೇ, ಜೋಲಾ ಲೇಕೆ ನಿಕಲ್ ಪಡೋಂಗ, ಫಕೀರ ಅವನು, ಹೆಂಡ್ತಿನ ಮಕ್ಕಳ ಅವನಿಗೆ. ಅದಕ್ಕೆ ಇನ್ನೊಬ್ರು ಯಾರೋ ಕೇಳಿದ್ರು, ಗಬ್ಬರ್ ಸಿಂಗು ಕೂಡ ಹೆಂಡತಿ ಮಕ್ಕಳು ಇರಲಿಲ್ಲ ಅಂತ. ಶೋಲೆನಲ್ಲಿ ಗಬ್ಬರ್ ಸಿಂಗ್ ಹೆಂಡತಿ ಮಕ್ಕಳೇನಿರಲಿಲ್ಲ, ಆದರೂ ಕೂಡ ಲೂಟಿ ದರೋಡೆ ಮಾಡೋದಲ್ಲ ಅನ್ನೋ ಪ್ರಶ್ನೆ ಇತ್ತು. ಬಟ್ ಆ ಪ್ರಶ್ನೆ ಭಕ್ತರು ಕೇಳಲ್ಲ. ಇವತ್ತು ಪ್ರಜಾವಾಣಿನಲ್ಲಿ ಬಂದಿದೆ, ನೀವು ಓದಿರ್ಬೋದು. ಅಕಸ್ಮಾತ್ ಚುನಾವಣೆ ಮುಗಿದು ಮೋದಿನೇ ಪ್ರಧಾನಿ ಆದರೆ ಪ್ರತಿ ಊರಿನಲ್ಲೂ ಕೂಡ ಮೋದಿಯ ದೇವಾಲಯವನ್ನು ಕಟ್ತಾರೆ. ನಾವುಗಳು ಪ್ರಗತಿಪರರು, ಸೆಕ್ಯುಲಾರಗಳು, ವಿಚಾರವಾದಿಗಳು, ನಾನು ಪರಮಾತ್ಮನ ಅಂಶದಿಂದ ಹುಟ್ಟಿದ್ದೀನಿ, ನಾನು ಕಾರಣ ಪುರುಷ, ನಾನು ಅವತಾರ ಪುರುಷ, ನನಗೆ ಕನ್ವಿನ್ಸ್ ಆಗಿಬಿಟ್ಟಿದೆ, ನನಗೆ ನಮ್ಮ ತಾಯಿ ನನಗೆ ಜನ್ಮ ಕೊಟ್ಟಿರ್ಬೋದು, ಆದರೆ ನಮ್ಮ ತಾಯಿ ತೀರ್ಕೊಂಡ ಮೇಲೆ ನನಗೆ ಗ್ಯಾರಂಟಿ ಗೊತ್ತು ದೇವರು ನನ್ನೊಂದು ಉದ್ದೇಶಕ್ಕೋಸ್ಕರನೇ ಕಳಿಸಿದ್ದಾನೆ. ಸಂಬಿತ್ ಪಾತ್ರ ಅಂತ ಇನ್ನೊಬ್ಬ ಇದು, ಅವರ ಒರಿಸ್ಸಾದ ಒಬ್ಬ ಇದು. ಇದರಿಂದ ಇಂದಿರಾ ಗಾಂಧಿ ಕಾಲದಲ್ಲಿ ಹಿಂಗೆ ಇತ್ತು. ಬರುವ ಅಂತಂದ್ಬಿಟ್ಟು ಒಬ್ಬ ಪಶ್ಚಿಮ ಬಂಗಾಳದ MP ಇದ್ದ. ಅವನೇನು ಹೇಳ್ತಿದ್ದ ಅಂದರೆ ಇಂಡಿಯಾ ಈಸ್ ಇಂದಿರಾ, ಇಂದಿರಾ ಈಸ್ ಇಂಡಿಯಾ ಅಂತ ಹೇಳ್ತಿದ್ದ. ಇವರೊಂದು ಹೆಜ್ಜೆ ಮುಂದೆ ಸಂಬಿತ್ ಪಾತ್ರ. ಅವ್ರು ಹೇಳಿದ್ದೇನಪ್ಪ ಅಂದರೆ, ಒರಿಸ್ಸಾದ ಪುರಿಯಲ್ಲಿ ಪ್ರಚಾರ ಮಾಡ್ತಾ, ಪುರಿನಲ್ಲಿ ಇಡೀ ಒರಿಸ್ಸಾದಲ್ಲಿ ಎಲ್ಲರೂ ಕೂಡ ಪೂಜಿಸೋದೇವರು ಜಗನ್ನಾಥ, ಪುರಿಯ ಜಗನ್ನಾಥನು ಮೋದಿಯ ಭಕ್ತ ಅಂತ ಹೇಳ್ದ. ಪುರಿಯ ಜಗನ್ನಾಥನು ಅವನು ಬರೀ ಪರಮಾತ್ಮ ಅಲ್ಲ, ಮೋದಿ ಪ್ರಧಾನಿ ಮಾತ್ರ ಅಲ್ಲ, ಪರಮಾತ್ಮ ಮಾತ್ರ ಅಲ್ಲ, ಇನ್ನೊಂದೇನಾದರೂ ಇದ್ರೆ, ಪರಮಾತ್ಮಕ್ಕೂ ಮೀರಿದ್ದೇನಾದರೂ ಇದ್ರೆ ಅದು. ನಾವೆಲ್ಲ ಏನು ಯೋಚನೆ ಮಾಡ್ತೀವಿ? ಅವ್ನಿಗೇನೋ ತಲೆ ಕೆಟ್ಟೋಗಿದೆ, ಸ್ಕ್ರೂ ಲೂಸ್ ಆಗಿದೆ ಅಂತ ಯೋಚನೆ ಮಾಡ್ತೀವಿ. ಸ್ಕ್ರೂ ಲೂಸ್ ಆಗಿರೋದಲ್ಲ ಇದು. ಇದೊಂದು ಚುನಾವಣಾ ತಂತ್ರ. ಇದು ಅವನ ಭಕ್ತರಲ್ಲಿ ಭಕ್ತಗಣವನ್ನೂ ಜಾಸ್ತಿ ಮಾಡಿಕೊಂಡು ಅವನು ಮಾಡುವ ಎಲ್ಲ ತಪ್ಪುಗಳ ಹಿಂದೆ ಯಾವುದೋ ಒಂದು ಸದುದ್ದೇಶವಿದೆ, ಅದನ್ನ ಯಾರೋ ಹಾಳು ಮಾಡ್ತಿದ್ದಾರೆ ಅನ್ನೋದನ್ನ ಒಂದನ್ನು ನಮಗೆ ತಲುಪಿಸ್ತಿದ್ದಾರೆ. ಉದಾಹರಣೆಗೆ ಡಿಮಾನಿಟೈಸೇಷನ್ ಬಗ್ಗೆ
ವೈರ್ ಪತ್ರಿಕೆನವರು, ಸ್ಕ್ರೋಲ್ ಪತ್ರಿಕೆನವರು ಎಲ್ಲರೂ ಹೋಗಿ ಮಾತಾಡ್ಸಿದ್ದಾರೆ. ಯಾರನ್ನ? ಸಣ್ಣ ಪುಟ್ಟ ಉದ್ಯಮಸ್ಥರನ್ನ. ನೀವೆಲ್ಲ ಹಾಳಾಗೋದಲ್ವಾ, GST ಬಂದು ಕಷ್ಟ ಆಯ್ತಲ್ವಾ, ಡಿಮಾನಿಟೈಸೇಷನ್ ಬಂದು ಹಾಳಾಗೋಯ್ತಲ್ವಾ ಅಂದರೆ ಅವರೆಲ್ಲ ಹೇಳ್ತಿರೋದೇನಪ್ಪ ಅಂದರೆ ಒಕ್ಕೊರ್ಲಿಂದ, ಸರ್ ನಮಗೆ ಕ್ಯೂನಲ್ಲಿ ನಿಲ್ಲೋದೇನು ಕಷ್ಟ ಇಲ್ಲ ಸರ್, ನಾವು ರೇಷನ್ ಕ್ಯೂನಲ್ಲಿ ನಿಲ್ತೀವಿ, ಆಸ್ಪತ್ರೆ ಮುಂದೆ ಕ್ಯೂನಲ್ಲಿ ನಿಲ್ತೀವಿ. ಗಂಡು ಮಗ ಸರ್ ನರೇಂದ್ರ ಮೋದಿ ಟಾಟಾ ಬಿರ್ಲಾಗಳನ್ನ ಕ್ಯೂನಲ್ಲಿ ನಿಲ್ಲಿಸ್ಬಿಟ್ಟ ಅಂತ ಹೇಳಿ. ಟಾಟಾ ಬಿರ್ಲಾ ಯಾವ ಕ್ಯೂನಲ್ಲಿ ನಿಂತಿದ್ರು? ಇನ್ಫ್ಯಾಕ್ಟ್ ಫಸ್ಟ್ ಹೊಸ ನೋಟುಗಳು ಸಪ್ಲೈ ಆಗಿದ್ದೆ ಪ್ರೈವೇಟ್ ಬ್ಯಾಂಕಲ್ಲಿ, ಅವರು ಚೇರ್ಮನ್ ಆಗಿರೋ ಬ್ಯಾಂಕಲ್ಲಿ. ಮೊನ್ನೆ ನೀವೆಲ್ಲ ನೋಡಿದ್ದೀರಿ, ಯಾವುದದು ಎಲೆಕ್ಟ್ರಲ್ ಬಾಂಡ್ ವಿಷಯ. ಎಲೆಕ್ಟ್ರಲ್ ಬಾಂಡ್ ವಿಷಯದಲ್ಲಿ ಇಷ್ಟು ಸ್ಪಷ್ಟವಾಗಿ ಅತ್ಯಂತ ಭ್ರಷ್ಟಾಚಾರಿ ಪಕ್ಷ ಬಿಜೆಪಿ ಅಂತ ಕಣ್ಣೆದುರು ಸ್ಪಷ್ಟ ಇದ್ರೂ ಕೂಡ ನೆರೆಟಿವ್ ಏನಿದೆ ಇರ್ಬೋದು, ಮೋದಿ ಸದುದ್ದೇಶದಿಂದ ಮಾಡಿದ್ದಾರೆ, ಬ್ಯಾಂಕ್ ಆಫೀಸರ್ಗಳು ಕೆಟ್ಟವರು, ಬ್ಯಾಂಕ್ ಆಫೀಸರ್ಗಳು ಮೋಸ ಮಾಡಿಬಿಟ್ಟಿದ್ದಾರೆ. ಇದು ಎಲ್ಲಿಂದ ಬರುತ್ತೆ? ಏನೇ ಮಾಡಿದ್ರು ಮೋದಿ ಸರಿ ಮಾಡ್ತಾನೆ ಅನ್ನೋದ್ರಿಂದ ಮೋದಿ ಪರಮಾತ್ಮ ಅನ್ನೋದೊಂದಿದೆ, ಅದೊಂದು ಚುನಾವಣಾ ತಂತ್ರ ನಾವು ಅರ್ಥ ಮಾಡ್ಕೋಬೇಕು. ವೈಚಾರಿಕತೆ, ವಿಶ್ಲೇಷಣೆ ಅದರಲ್ಲಿ ಇದು ಸಿಕ್ಕದಿಲ್ಲ ರಾಜಕೀಯ ಕುತಂತ್ರ. ಅವನನ್ನು ಪರಮಾತ್ಮ ಮಾಡೋದ್ರಲ್ಲಿ ಅವನ ತಪ್ಪುಗಳೆಲ್ಲವೂ ಕೂಡ ಸದುದ್ದೇಶದ್ದು. ಅವನಿದ್ರೆ ಮಾತ್ರ ಈ ದೇಶ ಉಳಿಯುತ್ತೆ ಅನ್ನೋದು ಹುಟ್ಟುತ್ತದೆ. ಸೊ ಈ ಪರಮಾತ್ಮ ಪ್ರಧಾನಿ ಆದಾಗ ಏನಾಗುತ್ತೆ? ಪರಮಾತ್ಮನೇ ಪ್ರಧಾನಿಯಾಗಿರುವಂಥ ಭಾಗ್ಯವಂತ ಭಾರತ ದೇಶದಲ್ಲಿ ಪರಮಾತ್ಮ ಪ್ರಧಾನಿ ಆದಾಗ ಅವನು ಒಬ್ಬ ದೇವರು ಯಾವಾಗ ಹುಡ್ತಾನೆ? ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ. ಸೊ ಪ್ರಧಾನಿ ಕೊಂದವರೆಲ್ಲ ದುಷ್ಟರು, ಪ್ರಧಾನಿ ರಕ್ಷಿಸಿದವರೆಲ್ಲ ಶಿಷ್ಟರು. ಕಾನೂನು ಬೇಡ, ಕೋರ್ಟ್ ಬೇಡ, ಚುನಾವಣೆಗಳು ಬೇಡ, ಚುನಾವಣೆಗಳು ರಗಳನೆ ಬೇಡ. ಇದು ಇದರಿಂದಿರುವಂಥ ಉದ್ದೇಶ. ಇದನ್ನು ನಾವು ಹೆಂಗೆ ಎದುರಿಸ್ತೀವಿ? ಉದ್ದಕ್ಕೂ ಕೂಡ ಆರ್ಥಿಕ ಸಂಕಷ್ಟಗಳು ಇಷ್ಟು ಭೀಕರವಾಗಿ ಜನರನ್ನ ತಟ್ತಾ ಇದ್ರು ಕೂಡ ನಮ್ಮ ಕಣ್ಣೆದುರುಗಡೆ ಕಳೆದ 10 ವರ್ಷದಲ್ಲಿ 25 ಲಕ್ಷ ಕೋಟಿ ರೂಪಾಯಿಗಳು ನಮ್ಮ ನಿಮ್ಮ ಸೊಮ್ಮು, ನಮ್ಮ ನಿಮ್ಮ ಸೊತ್ತನ್ನ ಆದಾನಿ ಅಂಬಾನಿ ಅಂತ ಕೇವಲ 100 ಜನರಿಗೆ ಕೊಟ್ಟು ನಮ್ಮ ಜೋಬಕ್ಕೆ ಕೈ ಹಾಕಿ ನಮ್ಮ ಸಬ್ಸಿಡಿ ಕಟ್ ಮಾಡಿ, ರೈತರ ಸಬ್ಸಿಡಿ ಕಟ್ ಮಾಡಿ, ನಿಮಗೆಲ್ಲ ಗೊತ್ತಿರ್ಬೋದು ಹೊಸ ಯೋಜನೆ ಬರ್ತಿದೆ. ATMಗೆ ಪ್ಯಾನ್ಗೆ ಲಿಂಕ್ ಮಾಡಲಿಲ್ಲ ಅಂತಂದ್ರೆ ಫೈನು, ನಿಮ್ಮ ದುಡ್ಡು ನೀವು ಬ್ಯಾಂಕಿಂದ ತೆಗೆದ್ರೆ ನಿಮಗೆ ಶುಲ್ಕ ಹಾಕಬೇಕು. ಕಳೆದ 2 ವರ್ಷದಲ್ಲಿ 1 ಲಕ್ಷ ಕೋಟಿ ರೂಪಾಯಿ ನಮ್ಮ ಹತ್ರ ಅನಗತ್ಯವಾಗಿ ಸುಲಿಗೆ ಮಾಡಿದ್ದಾರೆ. ಅವ್ರದ್ದು 25 ಲಕ್ಷ ಕೋಟಿ ರೂಪಾಯಿ ಮಾಫಿ ಮಾಡಿದ್ದಾರೆ. ಯಾಕೆ ಜನರಿಗೆ ಅನ್ಸಲ್ಲ? 2012ರಲ್ಲಿ ಭ್ರಷ್ಟಾಚಾರದ ವಿರುದ್ಧ ಬೃಹತ್ತಾದಂಥ ಪ್ರತಿಭಟನೆ ಹೋದಾಗ ಆ ಭ್ರಷ್ಟಾಚಾರದ ಒಟ್ಟು ಮೊತ್ತ 1,85,000 ಕೋಟಿ ಅಂದರೆ ಅದು ಬರೀ ನೋಷನಲ್. ಸರ್ಕಾರ ಅದೇ ಮಾಡಿಬಿಟ್ಟಿದ್ರೆ ಅಷ್ಟು ನಷ್ಟ ಆಗ್ತಿತ್ತು ಅಂತ. ಫುಲ್ಲು ಯಾರವರು ಮಲ್ಕೊಂಡಿದ್ರಲ್ಲ ಸ್ವಾಮಿಗಳು ಎದ್ದು ಬಂದರು, ಅಣ್ಣಾ ಹಜಾರೆ. ಇಡೀ ಇಲ್ಲೂ ಕೂಡ ಚಳುವಳಿಯಾಗಿರಬೇಕು. ಪರಮ ಭ್ರಷ್ಟಾಚಾರಿಗಳೇ ಬೀದಿಗಳಲ್ಲಿ ಭ್ರಷ್ಟಾಚಾರದ ವಿರುದ್ಧ ಎಲ್ಲ ಹೋರಾಟ ಮಾಡಬೇಕು. ಇವತ್ತು ಯಾವ ಸ್ಪೆಕ್ಟ್ರಮ್ ಸ್ಕ್ಯಾಮ್ನಿಂದಾಗಿ ಕಾಂಗ್ರೆಸ್ ಕಳ್ಕೊಳ್ತೋ ಅದೇ ಸ್ಪೆಕ್ಟ್ರಮ್, ಸ್ಯಾಟಲೈಟ್ ಸ್ಪೆಕ್ಟ್ರಮ್ಗೆ ನಾವು ಹರಾಜು ಹಾಕೋದಿಲ್ಲ, ನಾವು ಡಿಸ್ಕ್ರಿಷನಲ್ಲಿ ಕೊಡ್ತೀವಿ ಅಂತ ಕಾಯ್ದೆ ಮಾಡಿದ್ದಾರೆ. 164 ವಿರೋಧ ಪಕ್ಷದ ಸದಸ್ಯರನ್ನ ಹೊರಗಾಕಿ ಕಾಯ್ದೆ ಮಾಡಿದ್ರು. ನಮ್ಗೆ ಯಾವುದು ಕೂಡ ಅದು ಅನ್ಯಾಯ ಅನ್ನಿಸ್ತಾ ಇಲ್ಲ. ಬಿಜೆಪಿಯ ಜಯ, ಫ್ಯಾಸಿಸಂನ ಸತ್ವ ಇರುವುದು ಇದರಲ್ಲಿ. ಎಲ್ಲಕ್ಕಿಂತ ಇನ್ನೂ ಮುಖ್ಯವಾದದ್ದೊಂದಿದೆ. 30 ವರ್ಷದ ಕೆಳಗಡೆ ಅದ್ವಾನಿ, ಅಟಲ್ ಬಿಹಾರಿ ವಾಜಪೇಯಿ ಅವರ ಮಾತುಗಳನ್ನು ನೀವು ಕೇಳಿದ್ರೆ ಅವ್ರೇನು ಹೇಳ್ತಿದ್ರಪ್ಪ ಅಂದರೆ, ನಾವು ನಿಜವಾದ ಸೆಕ್ಯುಲರು, ನೀವು ಸೂಡೋ ಸೆಕ್ಯುಲರ್ ಅಂತೀವಿ. ಚರ್ಚೆಯ ತಳಹದಿ ಯಾವುದು ರೀತಿ ಇತ್ತು? ಹೂ ಈಸ್ ಸೆಕ್ಯುಲರ್. ಇವತ್ತು ಚರ್ಚೆಯ ತಳಹದಿ ಅದಲ್ಲ, ಹೂ ಈಸ್ ಎ ರಿಯಲ್ ಹಿಂದೂ. ಯಾರು? ಇದು ಬರೀ ಬಿಜೆಪಿ ಎಲ್ಲ ಮಾಡ್ತಿರೋದು. 3 ತಿಂಗಳ ಹಿಂದ್ಗಡೆ ಅಸೆಂಬ್ಲಿನಲ್ಲಿ, ಕರ್ನಾಟಕದ ಅಸೆಂಬ್ಲಿನಲ್ಲಿ ಬಿಜೆಪಿನವರೆಲ್ಲ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಕೂಗುದು. ಸಿದ್ದರಾಮಯ್ಯನವರ ಆದಿಯಾಗಿ ಕಾಂಗ್ರೆಸ್ನವರೆಲ್ಲ ಜೈ ಸೀತಾರಾಮ್ ಜೈ ಸೀತಾರಾಮ್ ಅಂತ ಕೂಗುದು. ಕಾಂಗ್ರೆಸ್ಸು ಬಿಜೆಪಿ ಇಬ್ರು ರಾಮನ್ನ ಅಸೆಂಬ್ಲಿಗೆ ಕರ್ಕೊಂಡ್ಬಂದ್ಬಿಟ್ರು. ಅಷ್ಟೇ ಬೇಕಾಗಿದ್ದೀವಿ ಬಿಜೆಪಿ. ಅವರು ಜೈ ಶ್ರೀರಾಮ್ ಅಂದ್ರೆ, ನೀವು ಜೈ ಸಂವಿಧಾನ ಅಂದಿದ್ರೆ, ಜೈ ಭೀಮ್ ಅಂದಿದ್ರೆ ಅದಕ್ಕೊಂದು ಕೌಂಟರ್ ಇರ್ತಿತ್ತು. ಪ್ರಶ್ನೆ ಏನು? ನಾನೂ ಕೂಡ ರಾಮಭಕ್ತ ಅನ್ಲಿಲ್ಲ ಅಂದ್ರೆ ನನಗೆ ಓಟ್ ಎಲ್ಲಿ ಬರುತ್ತೆ? ಇವತ್ತು ಯಾಕೆ ಹೋಗ್ತಿದ್ದಾರೆ ಧರ್ಮಸ್ಥಳ ಹೆಗಡೆಗೆ? ಧರ್ಮಸ್ಥಳ ಹೆಗಡೆ ಹತ್ರ ಕಾಲಿ ಮುಟ್ಟಿ ನಮಸ್ಕಾರ ಮಾಡಬೇಕಾದ್ರೆ ಕ್ಯೂನಲ್ಲಿ ನಿಂತಿದ್ದವರು ಜೈ ಮೋದಿ ಜೈ ಶ್ರೀರಾಮ್ ಅಂತ ಕೂಗ್ತಿದ್ರಂತೆ. ವರದಿ ನೋಡಿದ್ವಿ. ಶಕ್ತಿ ಯೋಜನೆಯಿಂದ ಧರ್ಮಸ್ಥಳದ ಆದಾಯ ಜಾಸ್ತಿ ಆಗಿದೆ.
ನಮ್ಮ ಹೆಣ್ಮಕ್ಳು ಇನ್ನೂ ಗಟ್ಟಿ ಆಗಬೇಕು, ಅದು ಶಕ್ತಿ ಯೋಜನೆ ಇರಲೇಬೇಕು, ಅದು ಬೇರೆ ಪ್ರಶ್ನೆ. ಗಂಡು ಮಕ್ಕಳ ದುರಹಂಕಾರಕ್ಕೆ ಶಕ್ತಿ ಯೋಜನೆ ಒಂದು ಪೆಟ್ಟು ಕೊಟ್ಟಿದೆ. ಪ್ರಾರಂಭಿಕವಾಗಿ ಅವ್ರಿಗೆ ಲಾಭವೂ ಬಂದಿದೆ, ಅದು ಬೇರೆ ಪ್ರಶ್ನೆ. ಆದರೆ ಹೆಂಗೆ ತಮ್ಮ ಅಜೆಂಡಾಗಳಿಗೆ ವಿರೋಧ ಪಕ್ಷಗಳನ್ನು ಒಗ್ಗಿಸ್ಕೊಳ್ತಾರೆ, ಇದು ಮುಖ್ಯವಾದ ಪ್ರಶ್ನೆ. ಎಲ್ಲಿಯ ತನಕ ನೀವಿದನ್ನ ವಿರೋಧಿಸೋದಿಲ್ಲ, ಬೀದಿಗಳಲ್ಲಿ ಜನರ ತಲೆಗಳಲ್ಲಿ ಹಿಂದುತ್ವ ಅನ್ನುವಂಥದ್ದು ಆಳುವ ವರ್ಗದ ಒಂದು ಸಾಧನ, ಜನರನ್ನ ಸುಲಿಗೆ ಇಟ್ಕೊಂಡಿರುವಂತಹ ಸಾಧನ ಅಂತ ನಾವು ಜನರಲ್ಲಿ ಆ ಪ್ರಜ್ಞೆ ತಂದ್ಕೊಡ್ದಿರ, ನೀನ್ ರಾಮ ಭಕ್ತನ, ನಾನ್ ರಾಮ ಭಕ್ತನ, ನಿನ್ನ ಹೆಸರಲ್ಲಿ ರಾಮ ಇಲ್ವೇ ಇಲ್ಲ, ನಾನು ಸಿದ್ದರಾಮ, ನನ್ನ ಹೆಸರಲ್ಲೇ ರಾಮ ಇದೆ, ನೀನು ಅಲ್ಲೋಗ್ಬಿಟ್ಟು ಉದ್ಘಾಟನೆ ಮಾಡಿದೀಯಾ, ನಾನು ಅವತ್ತೇ ಹೋಗ್ಬಿಟ್ಟು ಯಾವುದೋ ಅದೇ ಮುಖ್ಯಮಂತ್ರಿಯಾಗಿ ನಾನು ಹೋಗ್ಬಿಟ್ಟು ಯಾವುದೋ ಒಂದು ರಾಮನ ದೇವಸ್ಥಾನ ಉದ್ಘಾಟನೆ ದೇವಸ್ಥಾನ ಉದ್ಘಾಟನೆ ಮಾಡಿದೆ. ಅಂದರೆ ಇಡೀ ಅಜೆಂಡಾವನ್ನ ಬಿಜೆಪಿ ಹೆಂಗೆ ಬದಲಾಯಿಸಿದೆ, ಸಂಘ ಪರಿವಾರ ಹೆಂಗೆ ಬದಲಾಯಿಸಿದೆ, ಯಾರು ನಿಜವಾದ ಹಿಂದೂ ಅನ್ನೋದ್ರ ಮೇಲೆ ಚುನಾವಣೆ ನಡೆಯುತ್ತೆ ಅಂತಂದ್ರೆ, ನಿನ್ನೆ ಒಬ್ಬರು ಸ್ನೇಹಿತರು ಹೇಳ್ತಿದ್ದಾರೆ, ಇಡೀ ಮಲೆನಾಡು ಮತ್ತು ಕರಾವಳಿನಲ್ಲಿ ಕಾಂಗ್ರೆಸ್ಸಿನ ಪ್ರಚಾರದಲ್ಲಿ ಸಂವಿಧಾನ, RSS, ರಾಹುಲ್ ಗಾಂಧಿ ಈ ಮೂರು ಹೆಸರುಗಳು ಬಳಕೆ ಆಗಬಾರದು ಅಂತ ನಿರ್ದೇಶನ ಇತ್ತಂತೆ ಕಾಂಗ್ರೆಸ್ಸಿನ ಪ್ರಚಾರದಲ್ಲಿ. ಈ ತರ ಹೀಗೆಲ್ಲ ಮಾಡಿಕೊಂಡು ಗೆದ್ದ ಗೆಲುವ, ಹೀಗೆಲ್ಲ ಮಾಡ್ಕೊಂಡು ಬಿಜೆಪಿ ಸೋತ್ರೆ ಅದು ಸೋಲ. ಇದು ನಮ್ಮ ಮುಂದೆ ಇರುವ ಗಂಭೀರವಾದ ಪ್ರಶ್ನೆ. ನಾವಿಲ್ಲೆಲ್ಲ ಸೇರಿರೋದು ಕಾಂಗ್ರೆಸ್ನ ಗೆಲ್ಲಿಸೋದಕ್ಕೋಸ್ಕರ ಅಲ್ಲ, ಕಾಂಗ್ರೆಸ್ಸು ಬಿಜೆಪಿಯನ್ನ, ಹಿಂದುತ್ವವನ್ನ ಸೋಲಿಸಲಿ ಎನ್ನುವ ಆಶಯದಿಂದ, ಸೋಲಿಸಬಹುದು ಅನ್ನುವ ನಿರೀಕ್ಷೆಯಿಂದ. ಆದರೆ ನಾವು ಆ ಸಾಧನವನ್ನ ಏನಿಟ್ಕೊಂಡಿದ್ದೀವಿ, ಆ ಸಾಧನಕ್ಕೆ ಆ ಶಕ್ತಿ ಇದೆಯಾ, ಒಳಗಡೆಯಿಂದ ಆ ಒಂದು ಬದ್ಧತೆ ಇದೆಯಾ? ಇನ್ನೊಂದು ಉದಾಹರಣೆ ಕೊಡ್ತೀನಿ ಸರ್, 10 ನಿಮಿಷ ಆದರೆ 5 ನಿಮಿಷ, ಓಕೆ. ಇನ್ನೊಂದು ಉದಾಹರಣೆ ಕೊಟ್ಟು ನಾನು ಅಂತಿಮವಾಗಿ ಹೇಳಬೇಕಾಗಿರೋ ಒಂದು ವಿಷಯಕ್ಕೆ ಹೋಗ್ತೇನೆ. ತ್ರಿವೇದಿ ಸೆಂಟರ್ ಆಫ್ ಪೊಲಿಟಿಕಲ್ ಡೇಟಾ ಅಂತ ಅಂದ್ಬಿಟ್ಟು ಒಂದು ಸಂಸ್ಥೆ, ಹರಿಯಾಣದ ಅಶೋಕ ಯೂನಿವರ್ಸಿಟಿನಲ್ಲಿ ಅವರು 2022ರಲ್ಲಿ ಭಾರತದಲ್ಲಿ ಇರುವಂತಹ 31 ಅಸೆಂಬ್ಲಿಗಳಲ್ಲಿ ಯಾವ್ಯಾವ MLA, ಒಟ್ಟು 31 ಅಸೆಂಬ್ಲಿಗಳಲ್ಲಿ 4200 MLAಗಳಿರ್ತಾರೆ. ಈ 4200 MLAಗಳಲ್ಲಿ 1200 MLAಗಳು ಬಿಜೆಪಿಯವರು. ಈ 1200 MLAಗಳಲ್ಲಿ 600 ಜನ ಕಾಂಗ್ರೆಸ್ಸಿನಿಂದ ಬಂದವರು. ಸೊ ನೆಕ್ಸ್ಟ್ ಪ್ರಶ್ನೆ, ಅಕಸ್ಮಾತ್ ಇಂಡಿಯಾನೇ ಅಧಿಕಾರಕ್ಕೆ ಬಂದರು, ಒಂದು 100-150 ಜನ ಕಾಂಗ್ರೆಸ್ನವ್ರು ಗೆದ್ರು, ಕಾಂಗ್ರೆಸ್ನಲ್ಲೇ ಉಳ್ಕೋತಾರ ಅನ್ನುವ ಒಂದು ಪ್ರಶ್ನೆ ಬರಬೇಕು. ಸೊ ಸಾರಾಂಶ, ನಾನು ಕೇಳ್ತಿರುವ ಪ್ರಶ್ನೆ, ಹಿಂದುತ್ವ ಅನ್ನುವಂಥದ್ದು, ಫ್ಯಾಸಿಸಂ ಅನ್ನುವಂಥದ್ದು ಒಂದು ಪಕ್ಷವಲ್ಲ. ಹಿಂದುತ್ವ ಅಂದ್ರೆ ಕೇವಲ ಬಿಜೆಪಿ ಅಲ್ಲ, ಅದೊಂದು ನೀತಿ. ಹಿಂದುತ್ವ ಅಂದ್ರೆ ಅದೊಂದು ಬರೀ ಸಾಂಸ್ಕೃತಿಕ ಅಪಾಯ ಅಲ್ಲ. ಜಗತ್ತಿನಲ್ಲಿ ಫ್ಯಾಸಿಸಂ ಸೃಷ್ಟಿಯಾಗಿರುವುದು ಕೇವಲ ಜನಾಂಗೀಯ ಶ್ರೇಷ್ಠತೆಯನ್ನು ಹೇಳೋದಕ್ಕೋಸ್ಕರ ಅಲ್ಲ. ಅವರು ಸೇವೆ ಮಾಡುವಂತಹ ದೊಡ್ಡ ದೊಡ್ಡ ಉದ್ಯಮಪತಿಗಳು ಜನರಿಗೆ ಡೆಮಾಕ್ರಸಿಯ ಸುಳ್ಳು ಭರವಸೆಯನ್ನು ಕೊಡ್ತಾ ಅವರ ಹತ್ರ ಇನ್ನೂ ಕಿತ್ತು ಕಾರ್ಪೊರೇಟ್ ಉದ್ಯಮಿಗಳನ್ನು ಬಲಗೊಳಿಸುವುದಕ್ಕೆ ಮಾಡುವಂತಹ ವರ್ಗಾಧಿಕಾರ ಅದು. ನೀವು ನೋಡಿ, ನಿರ್ಮಲಾ ಸೀತಾರಾಮನ್ ಅವರು ಕೊನೆ ಬಜೆಟ್ ಮಂಡನೆ ಮಾಡಾದ ಮೇಲೆ ಪತ್ರಿಕಾಗೋಷ್ಠಿನಲ್ಲಿ ಹೇಳ್ತಾರೆ, 100 ದಿನಗಳ ಅಜೆಂಡಾ ನಮ್ಮದು ರೆಡಿ ಇದೆ. ಸರ್ಕಾರ ಅಧಿಕಾರಕ್ಕೆ 3ನೇ ಸತಿ ಅಧಿಕಾರಕ್ಕೆ ಬಂದರೆ 100 ದಿನಗಳ ಅಜೆಂಡಾ ರೆಡಿ ಇದೆ. ಯಾವುದದು 100 ದಿನಗಳ ಅಜೆಂಡಾ? ಆಕೆ ಹೇಳ್ತಾಳೆ, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಕ್ಯಾಪಿಟಲ್, ಲೇಬರ್ ಮತ್ತು ಲ್ಯಾಂಡ್. ಅಂದರೆ ಉತ್ಪಾದನೆಗೆ ಬೇಕಾಗಿರುವ ಭೂಮಿ, ಶ್ರಮ ಮತ್ತು ಬಂಡವಾಳ, ಈ 3 ವಿಷಯಗಳಿಗೆ ಸಂಬಂಧಪಟ್ಟಂತೆ 4ನೇ ಸುತ್ತಿನ ಆರ್ಥಿಕ ಸುಧಾರಣೆಯನ್ನ ಕೇವಲ 100 ದಿನಗಳಲ್ಲಿ ಜಾರಿಗೆ ತರ್ತೀವಿ ಅಂತ ಹೇಳ್ತಾರೆ. ಅದರ ಅರ್ಥ ಏನು? ರೈತರು ತಮ್ಮ ಜಮೀನನ್ನ ಇನ್ನು ಮುಂದೆ ರಾಷ್ಟ್ರೀಯ ಹಿತಾಸಕ್ತಿ ಅಂತಂದ್ರೆ, ರಾಷ್ಟ್ರೀಯನೂ ಅನ್ಲಿಕ್ಕಿಲ್ಲ, ಅದಾನಿ ಹಿತಾಸಕ್ತಿ ಅಂದ್ರೆ ಬಿಟ್ಕೊಡ್ಬೇಕು. ಬಂಡವಾಳ, ನಮ್ಮ ಡಿಪಾಸಿಟ್ ಇದೆಯಲ್ಲ ಬ್ಯಾಂಕಲ್ಲಿ, 145 ಲಕ್ಷ ಕೋಟಿ ರೂಪಾಯಿ ಡಿಪಾಸಿಟ್ ಇದೆ. 145 ಲಕ್ಷ ಕೋಟಿನಲ್ಲಿ 120 ಲಕ್ಷ ಕೋಟಿ ರೂಪಾಯಿಗಳನ್ನ ರಾಷ್ಟ್ರೀಯ ಹಿತಾಸಕ್ತಿಯ ಹೆಸರಿನಲ್ಲಿ ಕಾರ್ಪೊರೇಟ್ ಉದ್ಯಮಿಗಳಿಗೆ ಕೊಡಬಹುದು ಅವರು ಬಂಡವಾಳ.
ಇದರ ವಿರುದ್ಧ ಕಾರ್ಮಿಕರು ಹೋರಾಟ ಮಾಡ್ತಾರೆ ಅಂದರೆ ಈಗ 4 ಲೇಬರ್ ಕೋಡ್ ಮಾಡಿದ್ದಾರೆ. ಈ ಲೇಬರ್ ಕೋಡ್ಗಿಂತ ಸ್ಟ್ರಾಂಗ್ ಆಗಿರುವಂತಹ ಕಾರ್ಮಿಕರ ಹಕ್ಕುಗಳನ್ನು ಸಂಪೂರ್ಣವಾಗಿ ನಿರಾಕರಣೆ ಮಾಡುವಂತಹ ಒಂದು ಯೋಜನೆ ಮುಂದಿಟ್ಕೊಂಡಿದ್ದಾರೆ. ಈಗ ನಮ್ಮ ಮುಂದಿರುವ ಪ್ರಶ್ನೆ, ಇದಕ್ಕೆ ಇದಕ್ಕೆ ಉತ್ತರ ಕಾಂಗ್ರೆಸ್ಸಿನ ಆರ್ಥಿಕ ಪ್ರಣಾಳಿಯಲ್ಲಿ ಇದೆಯಾ? ಕಾಂಗ್ರೆಸ್ ಅಂದ್ರೆ ನಾನು ಉದಾಹರಣೆಗಾಗಿ ಹೇಳ್ತೀನಿ, ವಿರೋಧ ಪಕ್ಷಗಳ ಪ್ರಣಾಳಿಯಲ್ಲಿ ಅದು ಇದೆಯಾ? ವಿರೋಧ ಪಕ್ಷಗಳ ನೀವು ಬಜೆಟ್ ಅನ್ನ ನೀವು ನೋಡಿದ್ರೆ, ಕಾಂಗ್ರೆಸ್ನ ಸಿದ್ದರಾಮಯ್ಯನವ್ರ ಬಜೆಟ್ ನೋಡಿದ್ರೆ, ಗ್ಯಾರಂಟಿಗಳನ್ನ ಬದಿಗಿಟ್ಟು ನೀವು ನೋಡಿದ್ರೆ, $1 ಟ್ರಿಲಿಯನ್ ಎಕಾನಮಿಯನ್ನ ಮಾಡ್ತೀನಿ. ಆ $1 ಟ್ರಿಲಿಯನ್ ಎಕಾನಮಿಯನ್ನ ಹೇಗೆ ಮಾಡ್ತೀನಿ ಅಂತಂದ್ರೆ, ಕಾರ್ಪೊರೇಟ್ ಎಕಾನಮಿಗೆ ಸಂಪೂರ್ಣ ರಿಯಾಯಿತಿಗಳನ್ನು ಕೊಡುವುದರ ಮೂಲಕ ಮಾಡ್ತೀನಿ ಅಂತ ಹೇಳಿದ್ರು. ನೀವು ಬಜೆಟ್ ತೆಗೆದು ನೋಡಿ. ಫ್ಯಾಸಿಸಮ್ ಅನ್ನುವಂಥದ್ದು ಯಾರೋ ಕೆಲವರು 10 ಜನ ಕೂತ್ಕೊಂಡು RSS ನವರು ಹುಟ್ಟಿಸಿರೋ ಉತ್ಪನ್ನ ಅಲ್ಲ, ಅದು ಕಾರ್ಪೊರೇಟ್ಗಳ ಅಗತ್ಯ. ಫ್ಯಾಸಿಸಮ್ ಅಂದ್ರೆ ನಿಮ್ಮ ಹತ್ರ ಏನು ಉಳ್ಕೊಂಡಿದೆ ಅಲ್ಪ ಸ್ವಲ್ಪ ಉಳಿತಾಯ ಸಾಧನಗಳು, ಬದುಕುವ ಜೀವನ ಸಾಧನಗಳು, ಅದನ್ನ ಕಿತ್ಕೊಂಡು ಅವರು ಕೊಡುವುದು. ಅದನ್ನ ಕಿತ್ಕೊಂಡು ಕೊಡಬೇಕಾದ್ರೆ ಜನ ದಂಗೆ ಹೇಳ್ತಾರೆ, ಜನ ಬಂಡಾಯ ಹೇಳ್ತಾರೆ. ಅದನ್ನ ದಮನಿಸುವ ತಂತ್ರ ಯಾರ ಹತ್ರ ಇದೆ? ಕಾಂಗ್ರೆಸ್ ಅದರಲ್ಲಿ ಪರಿಣಿತಿ ಇಲ್ಲ, ಹೆಚ್ಚು ಕಡಿಮೆ. ಮೊದಲು ಪೊಲೀಸರನ್ನ ಮಾಡ್ತಿದ್ರು, ಪೊಲೀಸರು ನೀವು ಕಳ್ಸೋರು ಪ್ರತಿಭಟನೆ ಜಾಸ್ತಿ ಆಗುತ್ತೆ. ಅದರ ಬದಲಿಗೆ ನೋಡಪ್ಪ, ನೀನು ಉದ್ಯೋಗ ಕಿತ್ಕೊಂಡು ನಾನಲ್ಲ, ಅಲ್ಲಿ ನೋಡಿ ಕಲ್ಲಂಗಡಿ ಏನು ಮಾಡ್ತಿದ್ದಾನಲ್ಲ ಸಾಬಿ ಅವನು ಅಂತಂದ್ರೆ ಅದು ಬಹಳ ಸುಲಭ. ಫ್ಯಾಸಿಸಮ್ ಅನ್ನುವಂಥದ್ದು ಬಿಕ್ಕಟ್ಟಿನಲ್ಲಿರುವಂತಹ ಬಂಡವಾಳಶಾಹಿ ವ್ಯವಸ್ಥೆಯನ್ನ ಇನ್ನಷ್ಟು ಲಾಭದಾಯಕವಾಗಿ ಮಾಡುವುದಕ್ಕೆ ಜನರನ್ನು ಮೋಸ ಮಾಡುವ ಮಹಾಕುತಂತ್ರ. ಅದಕ್ಕೆ ಪರ್ಯಾಯ ಆಂಟಿಡೋಟ್ ಎಲ್ಲಿದೆ? ಜನರನ್ನ ಸಬಲರನ್ನಾಗಿಸುವ ಜನರ ಆರ್ಥಿಕತೆಯಲ್ಲಿದೆ, ಜನರ ಸಂಸ್ಕೃತಿನಲ್ಲಿದೆ. ಆದರೆ ನಮಗೆ ಆ ಬಗ್ಗೆ ಒಂದು ಮಹಾಮರೆವು ಬಂದಿದೆ. ಆ ಕೊನೆಯ ಅಂಶ ಹೇಳಿ ನಾನು ಮಾತು ಮುಗಿಸ್ತೇನೆ. ಯಾವುದದು ಮಹಾಮರೆವು? ಸಾಮಾನ್ಯವಾಗಿ ನಾವು ಚಳುವಳಿಗಳನ್ನು ಕಟ್ಟಬೇಕಾದ್ರೆ ಕರ್ನಾಟಕದಲ್ಲಾಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ಪ್ರಭುತ್ವ ಅಂತ ಕರೆದಾಗ ಈ ಪ್ರಭುತ್ವ ಜನರ ಸ್ನೇಹ ಅಂತ ಅಂದ್ಬಿಟ್ಟು ನಮ್ಗೆ ಹಂಗೇನು ಅನ್ನಿಸ್ತಿರಲಿಲ್ಲ. ಅದರಲ್ಲಿ ದೊಡ್ಡ ಶತ್ರು, ಸಣ್ಣ ಶತ್ರು ಅಂತ ನಾವು ವಿಂಗಡಣೆ ಮಾಡ್ತೀವಿ. ಎಲ್ಲಿಯ ತನಕ ಕೋಮುವಾದಕ್ಕೆ, ಬಂಡವಾಳವಾದಕ್ಕೆ ಅಂಬೇಡ್ಕರ್ ಹೇಳುವ ರೀತಿ ಬ್ರಾಹ್ಮಣವಾದ ಮತ್ತು ಬಂಡವಾಳವಾದ ಇವೆರಡು ಫ್ಯಾಸಿಸಮ್ ಅಂದ್ರಿದೆ, ಬೇರೆ ಏನಿಲ್ಲ. ಬ್ರಾಹ್ಮಣವಾದ ಮತ್ತು ಬಂಡವಾಳವಾದದಿಂದ ಯಾವುದಾದ್ರೂ ಪಕ್ಷ ದೂರವಿದ್ದರೆ ಅದು ಜನಪರವಾಗಿರುತ್ತೆ. ಅದಕ್ಕೆ ಯಾವುದು? ಅಂಬೇಡ್ಕರ್ ಹೇಳುವಂತಹ ಒಂದೋ ಪ್ರಭುತ್ವ ಸಮಾಜವಾದ ಅಥವಾ ಒಂದು ಸಮಾಜವಾದ ಅಥವಾ ಮತ್ತು ಅದರ ಜೊತೆಗೆ ಪ್ರಬುದ್ಧ ಭಾರತ. ಜಾತಿ ಇಲ್ಲದಂತಹ ಮೇಲು ಕೀಳು ಅನ್ನುವಂಥದ್ದನ್ನ ಸಹಜವಾಗಿ ನಾವೇನು ಒಪ್ಕೊಂಡ್ಬಿಡ್ತೀವಿ. ಈ ದೇಶದ ಫ್ಯಾಸಿಸಮ್ನ ಮೂಲ ಇಲ್ಲಿದೆ. ಇನ್ಫ್ಯಾಕ್ಟ್ ನಿನ್ನೆ ಫಣಿರಾಜ್ ಅವರು ಅದನ್ನು ಮಾತಾಡ್ತಾ ಹೇಳಿದ್ರು. ಜಗತ್ತಿನ ಅತಿ ಓಲ್ಡ್ ಅಂಡ್ ಕಂಟಿನ್ಯೂಸ್ ಆಗಿರುವಂತಹ ಅತಿ ದೊಡ್ಡ 2 ಫ್ಯಾಸಿಸ್ಟ್ ಮೂವ್ಮೆಂಟ್ಗಳು, ಒಂದು ಇಸ್ರೇಲ್ನ ಜಿಯೋನಿಸಮ್, ಎರಡನೇದು ಭಾರತದ ಈ ಹಿಂದುತ್ವ. ಇದಕ್ಕೆ ಶಕ್ತಿ ಎಲ್ಲಿಂದ ಬಂದಿದೆ? ಭಾರತದ ಫ್ಯಾಸಿಸಮ್ನ ಶಕ್ತಿ ಜಾತಿ ವ್ಯವಸ್ಥೆನಲ್ಲಿದೆ. ನಾನು ಶ್ರೇಷ್ಠ, ನೀನು ಕನಿಷ್ಠ ಅನ್ನೋದ್ರಲ್ಲಿದೆ. ಈ ಶ್ರೇಷ್ಠ ಕನಿಷ್ಠದ ಮೂಲವೇ ಫ್ಯಾಸಿಸಮ್. ಅದು ಜನಾಂಗೀಯ ರೂಪ ಪಡೆದಾಗ ಅದು ಇಟಲಿ ಮತ್ತು ಜರ್ಮನಿಯ ಫ್ಯಾಸಿಸಮ್ ಆಗುತ್ತೆ. ಭಾರತದಲ್ಲಿ ಅದು ಬ್ರಾಹ್ಮಣೀಯ ಫ್ಯಾಸಿಸಮ್ ಆಗಿರುತ್ತೆ. ಈ ಬ್ರಾಹ್ಮಣೀಯ ಮೌಲ್ಯಗಳನ್ನು ವಿರೋಧಿಸದ, ಅದರ ಮೂಲಕ ಲಾಭ ಪಡೆದುಕೊಳ್ಳುವ ಕಾರ್ಪೊರೇಟ್ ಕ್ಯಾಪಿಟಲಿಸಂನ ವಿರೋಧಿಸದ ಯಾವ ಸಿದ್ಧಾಂತ, ಯಾವ ಚಳುವಳಿ, ಯಾವ ಪಕ್ಷವೂ ಕೂಡ ಫ್ಯಾಸಿಸಂನ ಸೋಲಿಸುವುದಕ್ಕಾಗುವುದಿಲ್ಲ. ಹೀಗಾದಾಗ ನಮ್ಮ ಮುಂದೆ ನಾವಿದನ್ನು ಮರೆತು ಬಿಟ್ಟಿದ್ದೀವಿ. ಫ್ಯಾಸಿಸಮ್ ಅಂದರೆ ಬಿಜೆಪಿ ಅನ್ನೋ ಈಕ್ವೇಷನ್ ಮಾಡಿದ್ದೀವಿ. ಬಿಜೆಪಿ ಅದರ ಪ್ರಧಾನ ಅಸ್ತ್ರ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಬಿಜೆಪಿಗೂ ಕಾಂಗ್ರೆಸ್ಗೂ ಅಥವಾ ಬಿಜೆಪಿಗೂ ಬೇರೆ ಪಕ್ಷಗಳಿಗೂ ಎಷ್ಟು ಅಂತರ ಇದೆ, ಎಷ್ಟು ವ್ಯತ್ಯಾಸ ಇದೆ ಬ್ರಾಹ್ಮಣವಾದವನ್ನು ನಿರಾಕರಿಸುವುದರಲ್ಲಿ ಮತ್ತು ಬಂಡವಾಳವಾದವನ್ನು ನಿರಾಕರಿಸುವುದರಲ್ಲಿ. ನಿಮ್ಗೆ ಗೊತ್ತಿರಬಹುದು, EWS ಮೀಸಲಾತಿಯನ್ನು, ಮೇಲ್ಜಾತಿ ಮಧ್ಯಮ ವರ್ಗಕ್ಕೆ ಮೀಸಲಾತಿಯನ್ನ ಕೊಡಬೇಕು ಅನ್ನೋ ಪ್ರಧಾನ ಪ್ರಸ್ತಾಪ UPA ಸರ್ಕಾರ ಮಾಡಿತ್ತು. UPA ಸರ್ಕಾರ 2010ರಲ್ಲಿ ಮಾಡಿದಂಥ ಡ್ರಾಫ್ಟ್ನೇ 2019ರಲ್ಲಿ ಚುನಾವಣೆಗೆ ಮುಂಚೆ ನರೇಂದ್ರ ಮೋದಿ ಮಾಡಿದ್ರು. ಹೀಗಾಗಿ ಯಾರೇ ಅಧಿಕಾರಕ್ಕೆ ಬಂದರು ಫ್ಯಾಸಿಸಮ್ನ ಅದರ ಸಮಗ್ರ ರೂಪದಲ್ಲಿ ಸಮಾಜವಾದದ ಮೂಲಕ, ಜಾತಿ ವಿನಾಶದ ಅಜೆಂಡಾದ ಮೂಲಕ ನಾವು ಸೋಲಿಸುವ ಜವಾಬ್ದಾರಿ ನಮ್ಮಂಥವರ ಎಲ್ಲರ ಮೇಲಿದೆ.
ಈ ಸಂಘರ್ಷ 2024 ಜೂನ್ 4 ನಂತರ ಇನ್ನೂ ತೀವ್ರವಾಗಲಿದೆ. ಬಿಜೆಪಿ ಅಧಿಕಾರಕ್ಕೆ ಬಂದರು, ಇಂಡಿಯಾ ಅಧಿಕಾರಕ್ಕೆ ಬಂದರು. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಹೆಂಗೆ ತೀವ್ರ ಆಗುತ್ತೆ ನಮಗೆ ಗೊತ್ತೇ ಇದೆ. ಮೊದಲು CAA ತರ್ತಾರೆ, NPR NRC ತರ್ತಾರೆ, ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ರದ್ದು ಮಾಡ್ತಾರೆ, ಒನ್ ನೇಷನ್ ಒನ್ ಎಲೆಕ್ಷನ್ ತರ್ತಾರೆ. ಅವರಿಂದ ಅಜೆಂಡಾಗಳಿದೆ, 100 ಡೇಸ್ ಅಜೆಂಡಾ ಇದೆ. ಇಂಡಿಯಾ ಇದಕ್ಕೆ ವಿರುದ್ಧವಾಗಿ ಏನನ್ನೇ ಮಾಡಿದರೂ ಕೂಡ ಬ್ಯೂರೋಕ್ರಸಿಯಿಂದ, ಪೊಲೀಸಿಂದ, ಮಿಲಿಟರಿಯಿಂದ ವಿರೋಧ ಬರುತ್ತೆ. ಫ್ಯಾಸಿಸಮ್ ಅನ್ನೋದಕ್ಕೂ ಇಂದಿರಾ ಗಾಂಧಿ ತನ್ನ ಎಮರ್ಜೆನ್ಸಿಗೂ ಇರುವ ವ್ಯತ್ಯಾಸ ಇದೆ. ನಿನ್ನೆ ಮತ್ತು ಇವತ್ತು ನಡೆದಂಥ ಎಲ್ಲ ಗೋಷ್ಠಿಗಳಲ್ಲಿ ಚರ್ಚೆ ಮಾಡಿದ್ದು ಬಾಲನ್ ಅವರು ಇರ್ಬೋದು, ಸುಧೀರ್ ಕುಮಾರ್ ಮುರಳಿ ಇರ್ಬೋದು, ಕೇಸರಿ ಅರವು ಇರ್ಬೋದು, ನಿರಂಜನಾರಾಧ್ಯ ಅವರು ಒಟ್ಟು ಮಾತಾಡಿದ್ದೇನು, ಒಟ್ಟು ಮಾತಾಡಿದರ ಸಾರಾಂಶ ಸಂಸ್ಥೆಗಳನ್ನು ಹೆಂಗೆ ಫ್ಯಾಸಿಸಮ್ ಕ್ಯಾಪ್ಚರ್ ಮಾಡಿದೆ. ಫಣಿರಾಜ್ ಅವರು ಮಾತಾಡಿದ ವಿಷಯ ಹೆಂಗೆ ಅದು ಸಮಾಜದ ಮನಸ್ಥಿತಿಯನ್ನು ಕ್ಯಾಪ್ಚರ್ ಮಾಡಿದೆ. RSSನ ಉದ್ದೇಶ ಒಂದು ಕೋಟೆಯಲ್ಲಿ ಮುಗಿಸ್ಬಿಡ್ತಿತ್ತು. ಹಿಂದೂ ಮಹಾಸಭಾ 1937ರಲ್ಲಿ ಚುನಾವಣೆಗೆ ನಿಂತಾಗ ಸಾವರ್ಕರ್ RSSಗೂ ಕೂಡ ಪಿತಾಮಹ. RSSಗೆ ನೀವು ನಮ್ಮ ಯೂತ್ ವಿಂಗ್ ಆಗಿ ಬಂದು ಕೆಲಸ ಮಾಡಿ ಅಂತಾರೆ. ಹೆಡ್ಗೇವಾರ್ ಏನು ಹೇಳ್ತಾನೆ ಅಂತಂದ್ರೆ, ನಾವು ಚುನಾವಣೆಯಲ್ಲಿ ಭಾಗವಹಿಸಲ್ಲ, ನಮ್ಮ ಉದ್ದೇಶ ಸಮಾಜದ ಚಾರಿತ್ರ್ಯವನ್ನು ಕಟ್ಟುವುದು, ಹಿಂದುತ್ವ ಸಮಾಜವನ್ನು ಕಟ್ಟೋದು. ನೀವು ಹಿಂದುತ್ವ ಸಮಾಜವನ್ನು ಕಟ್ಟಿಬಿಟ್ರೆ ಆ ಸಮಾಜ ಹಿಂದೂ ರಾಷ್ಟ್ರವನ್ನು ಕಟ್ಕೊಳ್ಳುತ್ತೆ. ಹಿಂದುತ್ವ ಸಮಾಜವನ್ನು 100 ವರ್ಷದಿಂದ ಕಟ್ತಿದ್ದಾರೆ, ಅದು ಈಗ ಹಿಂದೂ ರಾಷ್ಟ್ರವನ್ನು ಆಯ್ಕೆ ಮಾಡ್ತಿದೆ. ಪ್ರತಿಯೊಬ್ಬರ ಮನಸ್ಸಿನಲ್ಲಿರುವ ಹಿಂದೂ ರಾಷ್ಟ್ರ, ಪ್ರತಿಯೊಬ್ಬರ ಮನಸ್ಸಿನಲ್ಲಿರುವ ಮೋದಿ ಸೋಲದಿರ, ಸಂಸತ್ತಿನಲ್ಲಿ ಮೋದಿ ಸೋಲೋದಿಲ್ಲ. ಜಗತ್ತಿನ ಇತಿಹಾಸದಲ್ಲಿ ಚುನಾವಣೆಗಳ ಮೂಲಕ ಫ್ಯಾಸಿಸಂ ಅಧಿಕಾರಕ್ಕೆ ಬಂದಿದೆ. ಹಿಟ್ಲರ್ ಆಗಿರ್ಬೋದು, ಮುಸೋಲಿನಿ ಆಗಿರ್ಬೋದು. ಚುನಾವಣೆಗಳ ಮೂಲಕ ಫ್ಯಾಸಿಸಂ ಸೋತ ಒಂದು ಉದಾಹರಣೆಯೂ ಇಲ್ಲ. ಫ್ಯಾಸಿಸಂ ಅಂದರೆ ಕೇವಲ ಶಾಸಕಾಂಗ ಅಲ್ಲ, ಅದು ಕಾರ್ಯಾಂಗ, ಅದು ನ್ಯಾಯಾಂಗ, ಅದು ಸಮಾಜ. ಇದಕ್ಕೆ ನಾವು ಹೆಂಗೆ 100 ವರ್ಷದ ಟ್ರೀಟ್ಮೆಂಟ್ ಮಾಡ್ತೀವಿ, ಹೆಂಗೆ ನಾವು ನಮ್ಮ ಈ ಒಂದು ಸೀಮಿತ ಗಡಿಗಳನ್ನು ದಾಟಿ ಜನರ ಹೃದಯವನ್ನು ನಾವು ಗೆಲ್ತೀವಿ. ಯಾಕಂದರೆ ಮನುಷ್ಯರು ತಮ್ಮಂತೆ ತಾವೇ ದುಷ್ಟರೂ ಅಲ್ಲ, ಅತ್ಯಂತ ಸಜ್ಜನರೂ ಅಲ್ಲ. ನನ್ನಲ್ಲೊಬ್ಬ ಬ್ರಾಹ್ಮಣನೂ ಇರ್ತಾನೆ, ನನ್ನಲ್ಲೊಬ್ಬ ಬಸವಣ್ಣನೂ ಇರ್ತಾನೆ. ಅವರು ನನ್ನಲ್ಲಿರೋ ಬ್ರಾಹ್ಮಣವನ್ನು ಉದ್ದೀಪಿಸ್ತಿದ್ದಾರೆ. ನಾವು ನಮ್ಮಲ್ಲಿರುವ ಬಸವಣ್ಣವನ್ನು, ಸಮಾಜದಲ್ಲಿರೋ ಬಸವಣ್ಣನನ್ನು, ಅಂಬೇಡ್ಕರ್ನನ್ನು ಉದ್ದೀಪಿಸಿ ಆ ಒಂದು ಪ್ರಜಾತಾಂತ್ರಿಕ ಸಮಾಜ ಕಟ್ಟಿದ್ರೆ ಮಾತ್ರ ಫ್ಯಾಸಿಸಂ ಸೋಲುತ್ತೆ. ಅದು ಯಾರೇ ಬಂದರೂ ನಮ್ಮ ಮುಂದೆ ದೊಡ್ಡ ಸವಾಲಾಗಿ ಇದ್ದೇ ಇರುತ್ತೆ. ಅಧಿಕಾರಕ್ಕೆ ಯಾರೇ ಬಂದರು, ಸರ್ಕಾರ ಯಾರದೇ ಆದರೂ, ನಾವು ಮುಂದೆ ಒಟ್ಟುಗೂಡಿ ಈ ಒಂದು ಶತ್ರುಗಳನ್ನ, ಫ್ಯಾಸಿಸಮ್ನ ಸೋಲಿಸುವ ದೊಡ್ಡ ಮಹಾಪ್ರಸ್ಥಾನಕ್ಕೆ ಮುನ್ನಡಿಬೇಕಾಗುತ್ತೆ ಅಂತ ಹೇಳ್ತೀನಿ ನನ್ನ ಮಾತು. ಧನ್ಯವಾದಗಳು ಸರ್. ಚುನಾವಣೋತ್ತರ ಸರ್ಕಾರ ನಮ್ಮ ಮುಂದಿನ ನಡೆ ಹೇಗಿರಬೇಕು ಅಂತೇಳಿ ಬಹಳ ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ. ಈ ವಿಷಯದ ಕುರಿತು ಒಂದೆರಡು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಅವಕಾಶ ಇದೆ. ಈ ಕುರಿತು ಒಂದೆರಡು ಪ್ರಶ್ನೆಗಳನ್ನು ಕೇಳಿದರೆ ಕೇಳಬಹುದು. ಹಲೋ, ಸರ್, ಈಗ BJP ಬಂದರೂ ನಮ್ಮನ್ನು ರಕ್ಷಣೆ ಮಾಡೋಕ್ಕೆ ಯಾರೂ ಇಲ್ಲ, ಕಾಂಗ್ರೆಸ್ ಬಂದರೂ ಯಾರೂ ಇಲ್ಲ ಅನ್ನುವಂಥದ್ದು ಒಂದು ತಾತ್ಪರ್ಯದಲ್ಲಿ ತಾವೀಗ ಮಾತಾಡ್ತಾ ಇದ್ರಿ. ಹಲವು ಭಾಷಣಗಳಲ್ಲಿ ಆ ಮಾತನ್ನು ನಾವು ಕೇಳ್ತಾ ಇದ್ವಿ. ಆದರೆ ಕಾಂಗ್ರೆಸ್ಸನ್ನು ಕೂಡ ಮೀರಿದಂಥ ಒಂದು ಶಕ್ತಿಯನ್ನು ರೂಪಿಸಲಿಕ್ಕೆ ಈ ಹೊತ್ತಿನಲ್ಲಿ ಸಾಧ್ಯ ಇದೆಯಾ, ಅಥವಾ ಅದನ್ನು ಹೇಗೆ ನಾವು ಮಾಡಬೇಕು? ಯಾಕಂದರೆ ಎಲ್ಲ ಚುನಾವಣೆಗಳು ಇವತ್ತು ದುಡ್ಡಿನ ಮೇಲೆ ನಡೀತಾ ಇರುವಂಥದ್ದು. ಹಣ ಇದ್ದವರೇ ಬರ್ತಾ ಇದ್ದಾರೆ. ಅದು ಕಾರ್ಪೊರೇಟ್ ಮೂಲಕನಾದರೂ ಬರಲಿ ಅಥವಾ ಲೋಕಲ್ ಒಬ್ಬ ಫೈನಾನ್ಷಿಯರ್ ಆಗಲಿ, ಈ ಹೊತ್ತಿನೊಳಗಡೆ ನಮ್ಮ ಪರಿಸ್ಥಿತಿ ಏನು ಮತ್ತು ಹೇಗೆ ನಾವು ಅದನ್ನು ನಿಭಾಯಿಸಬೇಕು?
ಶಿವಸುಂದರ್ ಸರ್, ನೇರವಾಗಿ ನನ್ನ ಪ್ರಶ್ನೆ. ಕಳೆದ 10 ವರ್ಷಗಳಲ್ಲಿ, 10ರಿಂದ 25 ವರ್ಷಗಳಲ್ಲಿ ಭಾರತದ ವಿವಿಧ ರಾಜ್ಯಗಳಲ್ಲಿ ಅನೇಕ ಇದೇ ವಿಷಯವಾಗಿ ಅನೇಕ ಲೇಖಕರಾಗಲಿ, ಅನೇಕ ಕವಿಗಳಾಗಲಿ, ಹೋರಾಟಗಾರರಾಗಲಿ ಆರ್ಥಿಕತೆಯ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ಧರ್ಮ ರಾಜಕಾರಣದ ಬಗ್ಗೆ ಮಾತಾಡಿದ್ದಾರೆ. ಮಾತಾಡಿದ ಅವ್ರ ಮೇಲೆ ಹಲ್ಲೆಗಳು ಆಗಿದ್ದಾವೆ. ಸ್ಕ್ಯಾನ್ ಸ್ವಾಮಿ ಅಂತ ಹೋರಾಟಗಾರರು ಸತ್ಯ ಹೋದರು. ಅನೇಕ ಪೆರ್ಮಾಳ್ ಅಂತ ಲೇಖಕರು ಬರವಣಿಗೆಯನ್ನು ಬರೆಯೋದು ಬಿಟ್ಟರು. ಈಗಲೂ ಸಹಿತ ನಮ್ಮ ಭಾರತ ಅನೇಕ ಲೇಖಕರಿಗೆ ಒಂದು ಭಯಗ್ರಸ್ತತೆ ಇದೆ, ಅಪರಾಧಿ ಮನೋಭಾವನೆ ಕಾಡ್ತಾ ಇದೆ. ಯಾವ ಲೇಖಕರು ಬಾಯಿ ಬಿಸ್ತಾ ಇಲ್ಲ. ಇದಕ್ಕೆ ಈ ಪ್ರಸ್ತುತ ಈ ಭಾರತದಲ್ಲಿ ಇನ್ನು ಕಳೆದ ದಿನಗಳು ಹೇಗಿರ್ತವೆ ಅನ್ನೋದನ್ನು ದಯವಿಟ್ಟು ತಾವುಗಳು ವಿವರಣೆಯನ್ನು ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಶಿವಸುಂದರ್ ಅವರಿಗೆ ನನ್ನ ಪ್ರಶ್ನೆ. ನಮ್ಮ ದೇಶದಲ್ಲಿ 80% ದಲಿತರಿದ್ದರು ಅಥವಾ ಬಹುಜನರಿದ್ದರು, 80% ಇದ್ದರು. ಕಳೆದ 10 ವರ್ಷಗಳಲ್ಲಿ ಮತ್ತು ಧರ್ಮ ರಾಜಕಾರಣವನ್ನು ಗುರಿಯಾಗಿಸಿಕೊಂಡು ಅದೇ ಮನುವಾದಿ ಸರ್ಕಾರವನ್ನು ಯಾಕೆ ನಮ್ಮ ಯುವಜನಾಂಗ ಆಯ್ಕೆ ಮಾಡಿದೆ? ಮತ್ತು ನಮ್ಮ ಯುವಜನಾಂಗಕ್ಕೆ ಆ ಒಂದು ಸಂವಿಧಾನದ ಕೊರತೆ ಯಾಕೆ ಮೂಡಿದೆ? ಈ 60 ವರ್ಷ ಆಳಿದ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ಸಂವಿಧಾನವನ್ನು ಜನರಿಗೆ ತಲುಪಿಸುವಲ್ಲಿ ಫೇಲ್ ಆಗಿದೆ ಅಂತ ನನ್ನ ಇದು. ಅದನ್ನು ಸ್ವಲ್ಪ ವಿಶ್ಲೇಷಣೆ ಮಾಡಬೇಕು. ಶಿವಸುಂದರ್ ಸರ್, ಒಂದು ಪ್ರಶ್ನೆ. ಬಹುತೇಕ ಆ ಮಾಧ್ಯಮದ ಬಗ್ಗೆ ನನ್ನ ಕ್ವಶನ್ ಇದೆ. ಪರ್ಯಾಯ ಮಾಧ್ಯಮ ಇಲ್ಲ. ಹಿಂದೆ ಮಾತಾಡ್ತಿತ್ತು ಮಾಧ್ಯಮ, ಈಗ ಮಾತಾಡ್ತಾ ಇಲ್ಲ. ಪೂರ ಒಂದೇ ಸೈಡ್ ಆಗಿಬಿಟ್ಟಿದೆ. ಆದರೂ ಕೂಡ ಪರ್ಯಾಯವಾಗಿರ್ತಕ್ಕಂಥ ಚಿಂತನೆ ಪ್ರಬಲವಾಗಿ ನಿಲ್ತಾ ಇಲ್ಲ. ಯಾಕೆ ಅಂತೇಳಿ ಹೇಳ್ಬೇಕು. ಸರ್, ಈಗ ಹಲೋ ಕಾಂಗ್ರೆಸ್ನು ನಮಗೆ ಸರಿಯಾಗಿ ಆಡಳಿತ ಇಲ್ಲ, ಬಿಜೆಪಿನೂ ಇಲ್ಲ. ಮತ್ತೆ ಯಾರು ಬರಬೇಕು? ಅವ್ರು ಹೇಗೆ ಅಧಿಕಾರ ಕೊಡಬೇಕು? ಈ ಬಂಡವಾಳಶಾಹಿಗಳು ಇವ್ರನ್ನ ಒಕ್ಕರಿಸ್ಕೊಂಡ್ಬಿಟ್ಟಿದ್ದಾರೆ. 10 ವರ್ಷದಿಂದ ರಾಜ್ಯದಲ್ಲಿ ದೇಶದಲ್ಲಿ ಇವತ್ತು ರಾಷ್ಟ್ರೀಯ ಪಕ್ಷ ಅಂತ ಆಗಿದೆ. 10 ವರ್ಷದಲ್ಲಿ ಒಂದು ಪಕ್ಷ ಆಗಿದೆ. ಇವತ್ತು ತಮಿಳುನಾಡಲ್ಲಿ ಒಂದು ಬಿಜೆಪಿ ಪಕ್ಷ ಎಷ್ಟು ದುರ್ಬಲ ಆರ್ಥಿಕವಾಗಿ ಅದು ಪಕ್ಷ ಕಟ್ತದೆ. ನಮ್ಮ ರಾಜ್ಯದಲ್ಲಿ ಆ ಒಂದು ಪಕ್ಷ ಆರ್ಥಿಕವಾಗಿ ಪಕ್ಷ ಕಟ್ಟಲಿಕ್ಕೆ ಹಣ ಬೇಕು. ಅದನ್ನ ಬೇರೆ ಪಕ್ಷಗಳು ಯಾವ ರೀತಿಯಿಂದ ಯುಟಿಲೈಸ್ ಮಾಡ್ಕೋಬೇಕು? ಮತ್ತು ದೇಶ ಮುನ್ನಡೆಸೋದು ಯಾರು? ಯಾವ ಪಕ್ಷ ಬೇಕು? ಶಿವಸುಂದರ್ ಅವರೇ, ಇನ್ನೊಂದು ಪ್ರಶ್ನೆ. ಈಗ ಇಡೀ ರಾಜಕೀಯ ಕ್ಷೇತ್ರದಲ್ಲಿ ಏನು ವಿದ್ಯಮಾನಗಳಾಗ್ತಾ ಇವೆ ಅದನ್ನು ನಮ್ಮ ದೇಶದಲ್ಲಿರ್ತಕ್ಕಂಥ ಸಶಸ್ತ್ರ ಪಡೆಗಳು, ಅದು ಖಲಿಸ್ತಾನ್ ಇರ್ಬೋದು, ಅಸ್ಸಾಂನ ಬೋಡೋ ಇರ್ಬೋದು, ದಕ್ಷಿಣದಲ್ಲಿ LTT ಇರ್ಬೋದು, ಅಥವಾ ಗುಜರಾತ್ನಲ್ಲೇ ಪ್ರತಿಭಟನಂಥ ಸಶಸ್ತ್ರ ಪಡೆಗಳಿವೆ, ಮತ್ತು ನಕ್ಸಲ್ ಚಳುವಳಿಗಳಿವೆ. ಇವು ಇವತ್ತಿನ ಪ್ರಸಕ್ತ ರಾಜಕಾರಣಕ್ಕೆ ಯಾವುದಾರೋ ರೀತಿ ಒಳಗೆ ಮುಖಾಮುಖಿಯಾಗಿದೆ. ಯಾಕೆಂದರೆ ಈಗ ನಿದ್ರೆ ಮಾಡ್ತಾ ಇದೆ. ಬಟ್ ನಿದ್ರೆ ಮಾಡೋದನ್ನ ನಾವು ಹಗುರವಾಗಿ ತಗೊಳಕ್ಕಾಗೋಲ್ಲ. ನಿದ್ರೆ ಮಾಡ್ತಾ ಇದೆ ಅಂದ ಮೇಲೆ ಯಾವುದೋ ಒಂದು ಸಂದರ್ಭದಲ್ಲಿ ಮೇಲಕ್ಕೆ ಎದ್ದೇಳ್ತವೆ. ಅಂಥ ಒಂದು ವಿದ್ಯಮಾನ ಆಗೋ ಸಾಧ್ಯತೆಗಳು ಇದೆಯಾ? ಅವು ಯಾಕೆ ತಟಸ್ಥ ಆಗಿವೆ ಅನ್ನೋದನ್ನು ಸ್ವಲ್ಪ ವಿಶ್ಲೇಷಣಾತ್ಮಕವಾಗಿ ನೋಡಬೇಕು. ಹಲೋ ಸರ್, ನಮ್ಮೆಲ್ರಿಗೂ ಗೊತ್ತಿದೆ, ಈ ಹಾಲ್ನಲ್ಲಿರೋರಿಗೆ ನಮ್ಮ ಪ್ರಥಮ ಶತ್ರು ಹಿಂದುತ್ವ. ಆದರೆ ನೀವೊಂದು ಪದ ಬಳಕೆ ಮಾಡಿದ್ರಿ, ಸಮಾಜಾಂಗ ಅಂತ. ಆ ಸಮಾಜಾಂಗದ ಅಂದರೆ ನಾವೆಲ್ಲರೂ ಮತದಾರರು, ಸಾಮಾನ್ಯರು. ಮತ್ತು 100 ವರ್ಷ ಬೀಜವನ್ನು ಬಿತ್ತಿ ಹುತ್ತಿ ಬೆಳೆದು, ಅದು ರಾಜಕೀಯೇತರವಾಗಿ ಮಾತಾಡೋಣ, ಕಾಂಗ್ರೆಸ್ಸು BJP ಎಲ್ಲವನ್ನು ಹೊರತುಪಡಿಸಿ 100 ವರ್ಷ ಹುತ್ತಿ ಬಿತ್ತಿ ಬೆಳೆದಂಥ ಹಿಂದುತ್ವಕ್ಕೆ ಅವ್ರದ್ದೇ ಆದ ಒಂದು ದೊಡ್ಡ ಪಡೆ ಇದೆ.
ಪ್ರತಿಯೊಂದು ಹಳ್ಳಿಯಲ್ಲೂ ಇದೆ ಅದು. ಈಗ ಡಿಜಿಟಲ್ ಮಾಧ್ಯಮ ಆಗಿರೋದ್ರಿಂದ ನಾವು ನೀವೆಲ್ಲ ಭಾಳಷ್ಟು ಮಟ್ಟಿಗೆ ರೀಚ್ ಆಗ್ತಾ ಇದ್ದೀವಿ. ಇಲ್ಲ ಅಂದಿದ್ರೆ ನಮ್ಮದು ಕಷ್ಟನೇ ಇರ್ತಾ ಇತ್ತು. ಆದರೆ ಮುಂದಿನ ದಿನಗಳಲ್ಲಿ ಗೆದ್ರುನುವೆ ಸೋತ್ರುನುವೆ ಇದನ್ನು ಎದುರಿಸ್ಬೇಕಾಗಿದ್ರೆ ಬಸವಣ್ಣನವರು ಹಿರೇಮಠ ಅಂಕಲ್ ನನಗೆ ಹಿಂದಿಂದ ಹೇಳ್ತಾ ಇದ್ರು ಸಮಾಜಾಂಗ, ಬಸವಣ್ಣನವರು ಬರೀ ಹೇಳಲಿಲ್ಲ, ಅದನ್ನು ಕೆಳಹಂತಕ್ಕೆ ತಗೊಂಡೋದ್ರು. ಯಾರನ್ನು ಬದಲಾಯಿಸ್ಬೇಕಿತ್ತೋ ಅವ್ರ ಹಂತಕ್ಕೆ ಹೋದ್ರು. ಆ ನಿಟ್ಟಿನಲ್ಲಿ ಇಡೀ ಭಾರತದಲ್ಲಿ ಒಂದು ಒಕ್ಕೂಟ ವ್ಯವಸ್ಥೆಯಾಗಿ, ರಾಜಕೀಯೇತರವಾಗಿ ಒಕ್ಕೂಟ ವ್ಯವಸ್ಥೆಯಾಗಿ ಒಂದು ಶಕ್ತಿ ನಿಲ್ಲೋದಕ್ಕೆ ಯಾವ ರೀತಿ ಎಲ್ಲ ಸಂಘಟನೆಗಳು ಒಗ್ಗೂಡಬೇಕು ಅನ್ನೋದು ಪ್ರಮುಖವಾಗುತ್ತೆ ಅಂತ, ಅದಕ್ಕೆ ತಮ್ಮ ಉತ್ತರ ಏನು ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಒಂದು ಈ ರೌಂಡ್ ಮುಗಿಸ್ಕೊಳ್ಳೋಣ. ಮೊದಲನೇ ಸುತ್ತಿನ ಸರ್, ನಂದೊಂದು ಪ್ರಶ್ನೆ. ನಾನು ಕೃಷ್ಣಪ್ಪನವ್ರ ಒಟ್ಟಿಗೆ ಹೋರಾಟ ಮಾಡಿಕೊಂಡು ಬಂದಂಥ ಮನುಷ್ಯ. ಕೊನೆ ಗಳಿಗೆಯಲ್ಲಿ ಅವರು ದಲಿತ ಚಳುವಳಿಯನ್ನು ಹುಟ್ಟುಹಾಕುವ ಮುಂದೆ ನಾನು ಬಿಗಿನಿಂಗ್ನೊಳಗೆ ಅವರ ಒಟ್ಟಿಗೆ ಸಂವಾದ ಮತ್ತು ತರಬೇತಿಗೊಳ್ಳುವಾಗ ಇಲ್ಲ ಸಂಘಟನೆ ರಾಜಕೀಯೇತರ ಸಂಘಟನೆ ಅಂತಂದು ಹೇಳಿ ಮೊದಲು ನಮಗೆ ರೆಡಿ ಮಾಡಿದರು. ನಂತರ ಕೊನೆ ಇದರೊಳಗೆ ನಾನು ನನ್ನ ಜೀವನದೊಳಗೆ ಒಂದು ತಪ್ಪು ಮಾಡಿದೆ. ನಾನು ರಾಜಕೀಯೇತರ ಸಂಘಟನೆ ಅಂತಂದು ಹೇಳಿ ನಾನು ಬರೀ ಏನು ದಲಿತರ ಸಮಸ್ಯೆ ಮತ್ತು ಕೆಳವರ್ಗದ ಸಮಸ್ಯೆಗಳನ್ನು ಬಗೆಹರಿಸಿದ್ರಪ್ಪ ಅಂದರೆ ಎಲ್ಲ ಬಗೆಹರಿತೈತೆ ಅಂತಂದು ತಿಳ್ಕೊಂಡಿದ್ದೆ. ಈಗ ಕಾನ್ಶಿರಾಮ್ ಬಂದ ಮೇಲೆ ಆ ಅಧಿಕಾರವನ್ನು ಹಿಡ್ಕೊಂಡ್ರಪ್ಪ ಅಂದ್ರೆ ಮಾತ್ರ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತಂತ ಇದು ಹೇಳಿದ್ರು. ತಾವು ಮಾತಾಡ್ತಾ ಹೇಳಿದ್ರಿ ಆಕ್ರೋಶಗೊಂಡಾಗ ಮಾತ್ರ ಅದು ಒಂದು ಇದಾಗುತ್ತಂದ್ರೆ, ಹಾಗಾದ್ರೆ ಆಕ್ರೋಶಗೊಳಿಸುವಂತ ಜನಾಂದೋಲನ ಯಾವ ರೀತಿ ಮಾಡ್ಬೇಕನ್ನೋದನ್ನ ನನ್ನ ಪ್ರಶ್ನೆ. ಆಯ್ತು. ಎಲ್ಲ ಪ್ರಶ್ನೆಗಳನ್ನು ಸಮರೈಸ್ ಮಾಡಿ ಹೇಳಬೇಕು ಅಂತಂದರೆ ಪ್ರಧಾನವಾಗಿ ಎರಡು ಪ್ರಶ್ನೆ. ಒಂದೇ ಪ್ರಶ್ನೆ, ಪರ್ಯಾಯ ಏನು ಅಂತ. ಕಾಂಗ್ರೆಸ್ ಪರ್ಯಾಯ ಅಲ್ಲ, ಮತ್ತೊಂದು ಪರ್ಯಾಯ ಅಲ್ಲ ಅಂತಂದ್ರೆ ನೀವೊಂದು ಪರ್ಯಾಯ, ನಿಮ್ದೇನು ಪರ್ಯಾಯ ಹೇಳಿ. ಬರೀ ಸಮಸ್ಯೆ ಹೇಳಿದ್ರೆ ಅದು ಬುದ್ಧಿಜೀವಿಗಳ ಲಕ್ಸುರಿ, ಆಕ್ಟಿವಿಸ್ಟ್ಗಳ ಸೊಲ್ಯೂಷನ್ ಏನು ಅನ್ನೋದು. ಅದು ಸೊಲ್ಯೂಷನ್ ಏನು ಅನ್ನುವ ಪ್ರಶ್ನೆಯ ಭಾಗವಾಗಿ ಬೇರೆ ಬೇರೆ ಎರಡು ಪ್ರಶ್ನೆಗಳಿದ್ದಾವೆ. ಬೇರೆ ಬಹುಜನ ಸಮಾಜ ಮಾಡಿ ಪಕ್ಷ ಮಾಡಿದಂಥ ಉದಾಹರಣೆ ಇರ್ಬೋದು, ಸಶಸ್ತ್ರ ಹೋರಾಟಗಳ ಮುಖಾಮುಖಿಯ ಪ್ರಶ್ನೆ ಇರ್ಬೋದು, ಇವೆಲ್ಲವೂ. ಒಂದು ಸ್ವಲ್ಪ ನಾವು ಸಂವಿಧಾನಕ್ಕೆ ಒಂಚೂರು ಮರಳಬೇಕು ಅನ್ಸುತ್ತೆ. ಸಂವಿಧಾನ ರೂಪುಗೊಳ್ಳುವ ಹೊತ್ತಿನಲ್ಲಿ 1946ರಲ್ಲಿ ನಿಮಗೆ ಆಶ್ಚರ್ಯ ಆಗ್ಬೋದು, ಸಂವಿಧಾನ ಸಭೆಯನ್ನು ರೂಪಿಸಬೇಕು ಅನ್ನುವಂತಹ ಚರ್ಚೆ ಬಂದಾಗ ಅದನ್ನು ಮೊದಲು ವಿರೋಧಿಸಿದ್ದು ಅಂಬೇಡ್ಕರ್. ಸಂವಿಧಾನ ಸಭೆ ರೂಪುಗೊಳ್ಳಬಾರದು, ಎಲ್ಲಿಯ ತನಕ ಬಹುಸಂಖ್ಯಾತ ಬ್ರಾಹ್ಮಣೀಯ ಹಿಂದೂಗಳ ನಿಯಂತ್ರಣ ಈ ಸಮಾಜದಲ್ಲಿರುತ್ತೆ. ಯಾಕಂದರೆ ನಮ್ಮ ದೇಶದಲ್ಲಿರುವುದು ಕಮ್ಯುನಲ್ ಮೆಜಾರಿಟಿ, ಪೊಲಿಟಿಕಲ್ ಮೆಜಾರಿಟಿ ಅಲ್ಲ. ಕಮ್ಯುನಲ್ ಮೆಜಾರಿಟಿ ಪರ್ಮನೆಂಟ್ ಆದದ್ದು. ಅದನ್ನು ನೀವು ಪರ್ಮನೆಂಟ್ ಮಾಡಿಬಿಟ್ರೆ ಈ ದೇಶದಲ್ಲಿ ಯಾವತ್ತೂ ಕೂಡ ಈ ದೇಶದ ಶೋಷಿತ ಸಮುದಾಯಕ್ಕೆ ಪ್ರಜಾತಾಂತ್ರಿಕವಾದಂಥ ಪರಿಹಾರ ಸಿಗಲ್ಲ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯನ್ನು ವಿರೋಧಿಸಿದ್ರು ಅಂಬೇಡ್ಕರ್. ಇನ್ಫ್ಯಾಕ್ಟ್ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಸಾಕಷ್ಟು ಪ್ರಗತಿಪರ ಅಂಶಗಳನ್ನು ಒಳಗೊಳ್ಳುವಂತೆ ಪ್ರಯತ್ನ ಮಾಡಿದ್ರು. ಈ ಸಂವಿಧಾನ ಅನ್ನುವಂಥದ್ದು ಒಂದು ಬೇಸಿಕಲಿ ಒಂದು ಕಾಂಪ್ರಮೈಸ್ ಡಾಕ್ಯುಮೆಂಟ್. 289 ಸದಸ್ಯರಲ್ಲಿ, ಸಂವಿಧಾನ ಸಭೆಯ ಸದಸ್ಯರಲ್ಲಿ ಒಬ್ಬ ಅಂಬೇಡ್ಕರ್, ಅರ್ಧಂಬರ್ಧ ನೆಹರು, ಅರ್ಧಂಬರ್ಧ ಕೃಪಲಾನಿಗಳನ್ನ ಬಿಟ್ಟರೆ ಉಳಿದಂತೆ 220 ಜನ ಕೇವಲ 17% ಮತದಾನದಿಂದ ಆಯ್ಕೆಯಾಗಿ ಬಂದಂತು. ಆಸ್ತಿವಂತರು, ಅವತ್ತಿನ ಶಿಕ್ಷಣವೇತ್ತರು ಅವರು ಆಯ್ಕೆ ಮಾಡಿದಂತು. 90 ಜನ ರಾಜಪ್ರತಿನಿಧಿಗಳು. ಇವರುಗಳ ನಡುವೆ ಎಷ್ಟರ ಮಟ್ಟಿಗೆ ಅದು ಪ್ರಗತಿಪರವಾಗಿರಕ್ಕೆ ಸಾಧ್ಯವೋ ಅಷ್ಟಿತ್ತು. ಇದಕ್ಕಾಗಿ ಅಂಬೇಡ್ಕರ್ ಅವರು ನವೆಂಬರ್ 25ಕ್ಕೆ
1949 ನವೆಂಬರ್ 25ಕ್ಕೆ ಸಂವಿಧಾನವನ್ನು ಬರೆದು ಮುಗಿಸಿ ಕೊಟ್ಟಂತ ಎಚ್ಚರಿಕೆಗಳು ನಾವು ಮರೆತದ್ದು ಇವತ್ತಿನ ಈ ಪರಿಸ್ಥಿತಿಗೆ ಕಾರಣ. ಅವ್ರು ಹೇಳಿದ್ದೇನೆ, ಇವತ್ತು ನಾವು ವೈರುಧ್ಯಮಯವಾದಂಥ ಯುಗವನ್ನು ಪ್ರವೇಶಿಸ್ತಾ ಇದ್ದೀವಿ. ರಾಜಕೀಯವಾಗಿ ನಾವು ಸಮಾನರಾಗಿದ್ದರೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಸಮಾನರಾಗಿಯೇ ಮುಂದುವರಿಯುತ್ತೇವೆ. ಈ ಆರ್ಥಿಕ ಸಾಮಾಜಿಕ ಅಸಮಾನತೆಗೆ ಮೂಲ ಕಾರಣ ಈ ದೇಶದ ಬಂಡವಾಳಶಾಹಿ ವ್ಯವಸ್ಥೆ ಮತ್ತು ಜಾತಿ ವ್ಯವಸ್ಥೆ. ಡೆಮಾಕ್ರಸಿ ಅಂದರೆ ಪೊಲಿಟಿಕಲ್ ಡೆಮಾಕ್ರಸಿ ಮಾತ್ರ ಅಲ್ಲ, ಎಕನಾಮಿಕ್ ಡೆಮಾಕ್ರಸಿ ಮತ್ತು ಸೋಷಿಯಲ್ ಡೆಮಾಕ್ರಸಿ. ಎಕನಾಮಿಕ್ ಡೆಮಾಕ್ರಸಿ ಮತ್ತು ಸೋಷಿಯಲ್ ಡೆಮಾಕ್ರಸಿ ಇಲ್ಲ ಅಂದರೆ ಪೊಲಿಟಿಕಲ್ ಡೆಮಾಕ್ರಸಿ ಎನ್ನುವಂಥದ್ದು ಉಳ್ಳವರ ಸಾಧನವಾಗುತ್ತೆ. ಅದನ್ನೇ ಕಾರ್ಲ್ ಮಾರ್ಕ್ಸ್ 150 ವರ್ಷದಿಂದ ಹಿಂದೆ ಹೇಳಿದ್ದೇನಪ್ಪ ಅಂದರೆ, ಸ್ಟೇಟ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಆಫ್ ರೂಲಿಂಗ್ ಕ್ಲಾಸ್ ಅಪ್ರೆಷನ್. ಪ್ರಭುತ್ವ ಅನ್ನುವಂಥದ್ದು ಆಳುವ ವರ್ಗಗಳ ಸಾಧನ. ನಾನು ಮಹಾಮರೆವು ಅಂತ ಹೇಳ್ತಿರುವುದು ಇದರ ಬಗ್ಗೆ. ಅಂಬೇಡ್ಕರ್ ಕೊಟ್ಟ ಎಚ್ಚರಿಕೆಯನ್ನು ಮರೆತಿದ್ದೇವೆ, ಕಾರ್ಲ್ ಮಾರ್ಕ್ಸ್ ಹೇಳಿದಂಥ ವಿವೇಕವನ್ನು ಮರೆತಿದ್ದೇವೆ. ಎಲ್ಲಿಯ ತನಕ ಸೋಷಿಯಲ್ ಡೆಮಾಕ್ರಸಿ ಮತ್ತು ಎಕನಾಮಿಕ್ ಡೆಮಾಕ್ರಸಿ ನಮ್ಮೆಲ್ಲರನ್ನು ಸಮಾನ ಸ್ಥಾಯಿಯಲ್ಲಿ ತರುವುದಿಲ್ಲವೋ ಅಲ್ಲಿಯ ತನಕ ಪೊಲಿಟಿಕಲ್ ಡೆಮಾಕ್ರಸಿನಲ್ಲಿ ಕಟ್ಟಿರುವ ಎಲ್ಲ ಸಂಸ್ಥೆಗಳು ಉಳ್ಳವರ ಸೇವೆ ಮಾಡುತ್ತೆ. ಅದನ್ನೇನು ಹೇಳುತ್ತೆ, ವಿಡೆಮ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ, ವೆರೈಟೀಸ್ ಆಫ್ ಡೆಮಾಕ್ರಸಿ ಅಂತ. ಅವ್ರ ಪ್ರಕಾರ ಜಗತ್ತಿನ 193 ಪ್ರಜಾತಂತ್ರಗಳಲ್ಲಿ ಭಾರತವನ್ನು ಒಳಗೊಂಡಂತೆ 27 ಪ್ರಜಾತಂತ್ರಗಳು ಅತಿ ವೇಗವಾಗಿ ಎಲೆಕ್ಟರಲ್ ಆಟೋಕ್ರಸಿ ಆಗ್ತಿದ್ದಾವೆ. ಚುನಾವಣಾತ್ಮಕ ಸರ್ವಾಧಿಕಾರ ಆಗ್ತಿದೆ. ಚುನಾವಣೆಗಳು ಈ ಸರ್ವಾಧಿಕಾರವನ್ನು ಸಮರ್ಥಿಸುವ ಸಾಧನಗಳಾಗ್ತಿದ್ದಾವೆ. ಯಾರಾದರೂ ಚುನಾವಣೆಯಲ್ಲಿ ನಿಂತು ಜನಪರವಾದಂಥ ಯೋಜನೆಗಳು ತರೋದಕ್ಕೆ ಸಾಧ್ಯವ ಅಂತ ಎದೆ ತಟ್ಕೊಂಡು ಹೇಳೋ ಸಾಧ್ಯತೆ ಇವತ್ತಿಲ್ಲ. ಎಲೆಕ್ಟ್ರಲ್ ಡೆಮಾಕ್ರಸಿ ಹ್ಯಾಸ್ ಲಾಸ್ಟ್ ಇಟ್ಸ್ ಪೊಟೆನ್ಷಿಯಲ್ ಟು ರೆಪ್ರೆಸೆಂಟ್ ದ ಪೀಪಲ್. ಅದು ಅಂಬೇಡ್ಕರ್ ಕಾಲಕ್ಕೂ ನಮಗೂ ಇವತ್ತು ಇರುವ ವ್ಯತ್ಯಾಸ. ಎಲೆಕ್ಟ್ರಲ್ ಡೆಮಾಕ್ರಸಿನಲ್ಲಿ ನಾವೆಲ್ಲ ಆರೋಪಿಸಿದ್ವಿ. ಅಂಬೇಡ್ಕರ್ ಅವರು ಕೂಡ ರಾಜ್ಯ ಸರ್ಕಾರಗಳಿಗೆ ಹೆಚ್ಚು ಅಧಿಕಾರ ಇರುವುದಕ್ಕಿಂತ ಕೇಂದ್ರಕ್ಕೆ ಹೆಚ್ಚು ಅಧಿಕಾರ ಇರಬೇಕು. ಅದ್ರ ಹಿಂದ್ಗಡೆ ಇದ್ದಂಥ ಕಲ್ಪನೆ ಏನಪ್ಪಾ ಅಂತಂದ್ರೆ, ಅದು ನಮ್ಮಿಂದ ಆಯ್ಕೆಯಾದಂಥ ಸರ್ಕಾರ ಆಗಿರುತ್ತೆ. ಹೀಗಾಗಿ ಆ ಭಾಷಣದವರು ಹೇಳೋದು ಕೂಡ ಏನಪ್ಪಾ ಅಂದ್ರೆ, ಇನ್ನು ಮುಂದೆ ಅನಾರ್ಕಿಕ್ ಆದಂಥ ಚಳವಳಿಗಳು ಮಾಡಬಾರ್ದು, ಕಾನ್ಸ್ಟಿಟ್ಯೂಷನಲ್ ಫಾರ್ಮ್ಸ್ ನ ಮಾತ್ರ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ. 52, 53ರಲ್ಲಿ ತಮಗೆ ತಾವೇ ಆಯ್ಕೆ ಆಗದಂತ ಸಂದರ್ಭವನ್ನ ಕಂಡ ಮೇಲೆ ನಾನು ಇದನ್ನ ಬರೆದಿದ್ದೀನಿ. ಆದ್ರೆ ಇದು ನಮ್ಮವರ ಸೇವೆ ಮಾಡಲಿಲ್ಲ ಅಂತಂದ್ರೆ ಇದನ್ನು ಸುಟ್ಟಾಕೋದ್ರಲ್ಲಿ ನಾನೇ ಮೊದಲಿಗಾಗಿರ್ತೀನಿ ಅಂತಲೂ ಕೂಡ ಹೇಳಿ. ಇದು ನಮ್ಮ ಇವತ್ತಿನ ಸಮಸ್ಯೆಯ ಮೂಲ. 100 ವರ್ಷಗಳ ಕಾಲ ಸಂಘ ಪರಿವಾರ ಬರೀ ಬಿಜೆಪಿಯನ್ನ ಕಟ್ಟಲಿಲ್ಲ. 100 ವರ್ಷಗಳ ಕಾಲ ಸಂಘ ಪರಿವಾರ ಕೇವಲ RSS ನ ಕಟ್ಟಲಿಲ್ಲ. ಅವರು ಸಮಾಜದಲ್ಲಿ ಹಿಂದುತ್ವವನ್ನ ಕಟ್ಟಿದ್ರು. ಕಾಂಗ್ರೆಸ್ ವೋಟರ್ಗಳನ್ನ ಹಿಂದುತ್ವವಾದಿಗಳನ್ನಾಗಿ ಮಾಡಿದ್ರು. ಕಾಂಗ್ರೆಸ್ ನಾಯಕ ನಾಯಕರ ವಿರೋಧ, ಬರೀ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ನಲ್ಲಿರೋ ಯಾರು ತಪ್ಪು ತಿಳ್ಕೋಬೇಡಿ, ನಾನು ವಿರೋಧ ಪಕ್ಷದ ಎಲ್ಲರ ಬಗ್ಗೆನೂ ಮಾತಾಡ್ತಿದ್ದೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು 1950ರಲ್ಲಿ ನೆಹರು ಅವರು ಅಮೆರಿಕಾದ ಪ್ರವಾಸದಲ್ಲಿದ್ದಾಗ RSS ನವರಿಗೆ ದ್ವಿಪಕ್ಷೀಯ ಸದಸ್ಯ ಕೊಡಬೇಕು, RSS ನಲ್ಲಿ ಇದ್ಕೊಂಡು ಕೂಡ ಕಾಂಗ್ರೆಸ್ ನಲ್ಲಿ ಇರೋ ತರ ಅವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು ಟಲಾವ್ ಪಾಸ್ ಮಾಡಿದ್ರು. ಕಾಂಗ್ರೆಸ್ಸಿನ ಒಳಗಡೆ ಇರುವ ಹಿಂದುತ್ವಕ್ಕೆ, ಹಿಂದುತ್ವ ಅನ್ನುವಂಥದ್ದು ಕಾಂಗ್ರೆಸ್ಗೆ ಅಥವಾ ವಿರೋಧ ಪಕ್ಷಗಳಿಗೆ ಅಪಥ್ಯವಾದಂಥ ಅಂಶವಾಗಿಲ್ಲ. 75 ವರ್ಷದಿಂದ ಹಿಂತಿರುಗಿ ನೋಡಿದ್ರೆ ಅದು ನಮಗೆ ಅರ್ಥವಾಗಬೇಕು. ಈ ದೇಶದಲ್ಲಿ ಹಿಂದೂ ಖತರೆ ಮೇ ಹೈ, ಬಲಿಷ್ಠ ನಾಯಕ್ ಚಾಹಿಯೆ ಎನ್ನುವ ವಾದವನ್ನ ಮೊದಲು ಮಾಡಿದ್ದು ನರೇಂದ್ರ ಮೋದಿ ಅಲ್ಲ. ಈ ದೇಶದಲ್ಲಿ ಮೊದಲು ಆ ಘೋಷಣೆಯನ್ನ ಕೊಟ್ಟಿದ್ದು 1982ರಲ್ಲಿ ಇಂದಿರಾ ಗಾಂಧಿಯವರು ಜಮ್ಮು ಮತ್ತು ಪಂಜಾಬ್ನಲ್ಲಿ. ಈ ದೇಶದ ಎಲ್ಲ ಆಳುವ ಪಕ್ಷಗಳಿಗೆ, ಎಡಪಂಥೀಯ ಸಮಾಜವಾದಿಗಳನ್ನು ಹೊರತುಪಡಿಸಿ ಉಳಿದ ಆಳುವ ಪಕ್ಷಗಳಿಗೆ ಹಿಂದುತ್ವ ಜನರ ಶತ್ರು ಅಂತ ಅನಿಸಿಲ್ಲ. ಹೀಗಾಗಿ ಸಮಾಜದಲ್ಲಿ ಮುಸ್ಲಿಂ ಸಮುದಾಯವನ್ನ ಒಂದು ಹೊರತುಪಡಿಸಿ, ದಿನನಿತ್ಯ ದಾಳಿಗೆ ಗುರಿಯಾಗ್ತಿರುವಂತ, ಫ್ಯಾಸಿಸ್ಟ್ ದಾಳಿಗೆ ಗುರಿಯಾಗ್ತಿರುವ ಮುಸ್ಲಿಂ ಸಮುದಾಯವನ್ನು ಹೊರತುಪಡಿಸಿ ಬಹುಸಂಖ್ಯಾತ ಹಿಂದೂ ಸಮುದಾಯಕ್ಕೆ ಫ್ಯಾಸಿಸಂ ಮತ್ತು ಹಿಂದುತ್ವ ನಮ್ಮ ಶತ್ರು ಅಂತ ಅನಿಸಿಲ್ಲ. ಇದು ವಾಸ್ತವ. ಯಾಕೆ ಅನಿಸಿಲ್ಲ? ಕಾಂಗ್ರೆಸ್ನವ್ರು ಯಾಕೆ ಮಾಡಲಿಲ್ಲ? ಈ ಪ್ರಶ್ನೆ ಬಂತು. ಕಾಂಗ್ರೆಸ್ನವ್ರು ಅದನ್ನು ಮಾಡಿದ್ರೆ ಹಿಂದೂಗಳು ಓಟ್ ಕಳ್ಕೊಂಡ್ಬಿಡ್ತೀವಿ ಅನ್ನೋ ಹೆದರಿಕೆನ ಅನ್ನೋದಾದ್ರೆ
1984ರಲ್ಲಿ 414 ಸೀಟುಗಳು, 50% ವೋಟ್ ಶೇರ್. ಯಾವ ಹಿಂದೂಗಳ ಭಯ ಇತ್ತು? RSS ಒಳಗೊಂಡಂತೆ ಬಾಳಾ ಸಾಹೇಬ್ ದೇವರ ಸ್ಟೇಟ್ಮೆಂಟ್ ಇದೆ, ನೀವು ನೋಡಬಹುದು. ಎಲ್ಲರೂ ಕೂಡ ಕಾಂಗ್ರೆಸ್ಸೇ ನಮ್ಮ ಹಿಂದುತ್ವದ ವಾಹಕ ಅಂತ ಡಿಕ್ಲೇರ್ ಮಾಡಿದ್ರು. ಇಷ್ಟು ಬಲಿಷ್ಠವಾಗಿದ್ದಂತ ಕಾಂಗ್ರೆಸ್ ಪಕ್ಷ ರಾಮ ಜನ್ಮಭೂಮಿಯ ಬೀಗ ತೆಗೀತು, ಮರಿಬಾರ್ದವಾಗ. ಪ್ರಶ್ನೆ, ಹಿಂದುತ್ವ ಫ್ಯಾಸಿಸಂ ಈ ದೇಶದ ಆಳುವ ವರ್ಗಕ್ಕೆ ಶತ್ರುವಾಗಿ ಯಾವತ್ತೂ ಪರಿಗಣಿಸಿಲ್ಲ. ಬಹುಸಂಖ್ಯಾತ ಹಿಂದೂ ಸಮುದಾಯ ಫ್ಯಾಸಿಸಂ ನಮ್ಮ ಶತ್ರು ಅನ್ನೋದು ಅನುಭವದಿಂದ ಅರ್ಥ ಮಾಡ್ಕೊಂಡಿಲ್ಲ. ಅವರಿಗೆ ಆರ್ಥಿಕವಾಗಿ ಅನುಭವ ಆಗ್ತಿದೆ. ಕಾರ್ಮಿಕರಿಗೆ, ರೈತರಿಗೆ, ದಲಿತರಿಗೆ ಆರ್ಥಿಕವಾಗಿ ಅನುಭವ ಆಗ್ತಾ ಇದೆ. ಆದರೆ ಅದಕ್ಕೆ ಬೇರೆ ರೀತಿಯಾದಂಥ ರಿಯಾಯಿತಿಗಳನ್ನು ಕೊಟ್ಟುಕೊಂಡು ಅದನ್ನು ಒಲಿಸ್ಕೊಳ್ತಾ ಇದ್ದಾರೆ ಸಮಗ್ರವಾಗಿ ಬಲಿಷ್ಠವಾಗಿರುವಂಥ ಬಿಜೆಪಿ. ಇದಕ್ಕೆ ಪರ್ಯಾಯವಾದ ದರ್ಶನ, ಪರ್ಯಾಯ ರಾಜಕೀಯ, ಜನಪರವಾದಂಥ ಸಮಾಜವಾದಿ, ಅಂಬೇಡ್ಕರ್ವಾದಿ, ಮಾರ್ಕ್ಸ್ವಾದಿ ಸಮಾಜ ಎಲ್ಲವನ್ನು ಒಳಗೊಂಡಂತ ಒಂದು ದರ್ಶನದ ಅಗತ್ಯ ಇದೆ. ತಾತ್ವಿಕವಾಗಿ ನಾವು ಫ್ಯಾಸಿಸಂನ ಅರ್ಥ ಮಾಡ್ಕೊಳ್ಳೋದಿರ ರಾಜಕೀಯವಾಗಿ ಸಂಘಟನಾತ್ಮಕವಾಗಿ ನಾವು ಕಟ್ಟಕ್ಕಾಗಲ್ಲ. 1925ರ ವಿಜಯದಶಮಿಯ ದಿವಸ RSS ಅನ್ನು ಕಟ್ಟಿದ್ದು ಕೇವಲ 5 ಜನ, ಇವತ್ತು 65 ಲಕ್ಷ ಜನ. ಅವರಿಗೆ ಏಳು ಬೀಳುಗಳಿರಲಿಲ್ಲ ಅಂತ ಅರ್ಥ ಮಾಡ್ಕೋಬೇಡಿ. ಗಾಂಧಿ ಕೊಲೆ ಆದ್ಮೇಲೆ ಅಸ್ಪೃಶ್ಯರಾಗಿದ್ದರು, ನಾನು ಹೇಳ್ತಿರೋದು ರಾಜಕೀಯವಾಗಿ. ಆದರೆ ಯಾವತ್ತೂ ಹಿಂದೂ ರಾಷ್ಟ್ರದ ಭಜನೆ ಬಿಡಲಿಲ್ಲ. ನಮಗೆ ಒಂದು ಸಣ್ಣ ದಾಳಿ ಆದರೆ ನಮ್ಮ ಕಮ್ಯುನಿಸಂನ ಕೈ ಬಿಡ್ತೀವಿ, ನಮ್ಮ ಸಮಾಜವಾದವನ್ನ ಕೈ ಬಿಡ್ತೀವಿ. ಪಾಪ ಕಾಂಗ್ರೆಸ್ನವನೇ ಒಳ್ಳೇದಿರ್ಬೋದು ಅಂತ ಅನ್ಕೋತೀವಿ, ಬೇರೆ ಬೇರೆ ಕಡೆ ಸಮಾಜವಾದಿ ಹುಡುಕಕ್ಕೆ ಹೋಗ್ತೀವಿ. ಮೊದಲನೇದು, ಅವರು ಹೇಳ್ತಿರೋ ದುಷ್ಟತನ, ಅವರು ಮಾಡ್ತಿರೋ ದುಷ್ಟತನ, ಅವರ ಅನೈತಿಕತೆಗೆ ನಾವು ಪರ್ಯಾಯ ಮೌಲ್ಯಗಳನ್ನು ಕಟ್ಟಬೇಕಾಗಿರೋದು ಸತ್ಯ ಮತ್ತು ಪ್ರಾಮಾಣಿಕತೆ. ಸತ್ಯ, ನೈತಿಕತೆ ಮತ್ತು ಪ್ರಾಮಾಣಿಕತೆಗಳು ಮಾತ್ರ ನಮ್ಮ ಅಸ್ತ್ರ. ಅಂತ ಚಳುವಳಿಗಳು ಕಟ್ಟಿದಾಗ ಅದರ ನೈತಿಕ ಶಕ್ತಿಯೇ ಅದನ್ನು ಆಕರ್ಷಿಸುತ್ತೆ. ಇವತ್ತಿಗೂ ಕೂಡ ಮೋದಿ ಹೇಳಿರೋದು ಸತ್ಯ ಅಂತ ಯಾಕೆ ಅನ್ಸುತ್ತೆ? ನಾನು ಕೂಡ 100 ವಿಡಿಯೋಗಳು ಮಾಡ್ತೀನಿ, ಅಂಕಿಅಂಶ ಕೊಡ್ತೀನಿ, ತರ್ಕ ಕೊಡ್ತೀನಿ. ನೀನು ಯಾವ ದಾಸಯ್ಯ ಅಂತಾರೆ, ನಾನು ಯಾಕೆ ನಂಬೇಕು? ವಿಶ್ವಾಸವನ್ನ ಗೆದ್ದುಕೊಳ್ಳುವುದು. ಅವನಿಗೇನು ಮನೆನ ಮಕ್ಕಳ? ದೇಶಕ್ಕೋಸ್ಕರ 24 ಗಂಟೆ ದುಡಿತಾನೆ. ಈ ತರಹದ ಒಂದು ತ್ಯಾಗದ ಒಂದು ಆಹಾರ ಇದೆ. ನಿಜವಾದ ತ್ಯಾಗ, ಪ್ರಾಮಾಣಿಕತೆ, ಬಲಿದಾನ. ಪ್ರಶ್ನೆ ಕೇಳೋದು, ಈ ರೀತಿ ಮಾಡಿದ್ರೆ ಅರೆಸ್ಟ್ ಮಾಡ್ತಾರೆ. ನೋಡ್ತಿದ್ದೀವಿ ನಾವು. ಭೀಮಾ ಕೊರೆಗಾಂವ್ ಪ್ರಕರಣದಲ್ಲಿ 16 ಜನ ಒಳಗಿದ್ರು, ಅದರಲ್ಲಿ ಸ್ಟ್ಯಾನ್ ಸ್ವಾಮಿ ಅವರು ತೀರ್ಕೊಂಡೇ ಬಿಟ್ರು. ಈಗ ಒಂದು 5-6 ಜನ ಹೊರಗಡೆ ಬಂದಿದ್ದಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಯಾವ ಕಾನೂನಿನ ಕೆಳಗಡೆ ಭೀಮಾ ಕೊರೆಗಾಂವ್ ಸಾಹಿತಿಗಳನ್ನ ಅರೆಸ್ಟ್ ಮಾಡಿದ್ದು? UAPA ಜಾರಿಗೆ ತಂದಿದ್ದು ಯಾರು? ಮೋದಿ ಅಲ್ಲ, ಕಾಂಗ್ರೆಸ್ ಸರ್ಕಾರ. ಯಾತಕ್ಕಾಗಿ UAPA ಜಾರಿಗೆ ತರಬೇಕಾಗಿ ಬಂತು? UAPA ಮುಂಚೆ ಪೋಟಾ ಅಂತಿತ್ತು, ಪೋಟಾಗ್ ಮುಂಚೆ ಟಾಡಾ ಅಂತಿತ್ತು. ಪೋಟಾ ಮತ್ತು ಟಾಡಾಗಳು ಪ್ರತಿ 2 ವರ್ಷಕ್ಕೆ ಸದನದಲ್ಲಿ ಎಲ್ಲರೂ ಕೂಡ ಸೇರ್ಕೊಂಡು ಇದು ಇರಲಿ ಅಂತ ಒಪ್ಪಿಗೆ ಕೊಡಬೇಕಾಗಿತ್ತು. ಆ ತರದ ಎಕ್ಸ್ಟ್ರಾಡಿನರಿ ಲಾ ಆಗಿದ್ದನ್ನ ತೆಗೆದುಬಿಟ್ಟು CRPCಯ ಭಾಗ ಮಾಡಿಬಿಟ್ಟಿದ್ದು ಕಾಂಗ್ರೆಸ್. ಯಾಕಂದ್ರೆ ಅದು ಈ ದೇಶದ ಉದ್ಯಮಪತಿಗಳ ಬೇಡಿಕೆ. ಆದಿವಾಸಿಗಳು ನಮ್ಮ ಜಮೀನು ಕೊಡಲ್ಲ ಅಂತಂದ್ರೆ, ಛತ್ತೀಸ್ಗಢಲ್ಲಿ ಬಾಕ್ಸೈಟ್ ಇತ್ತಲ್ಲ, ಅದನ್ನ ಲೂಟಿ ಮಾಡಕ್ಕಾಗಲ್ಲ. ರೈತರು ನಮಗೆ ಸಬ್ಸಿಡಿ ಕೊಡ್ಲೇಬೇಕು ಅಂತ ಹೋರಾಟ ಮಾಡಿದ್ರೆ ಅವ್ರನ್ನ ಮತ್ತೇನೇನೋ ಆರೋಪ ಹೊರಿಸಕ್ಕಾಗೋದಿಲ್ಲ. ಕಾರ್ಪೊರೇಟ್ ಉದ್ಯಮಿಗಳ ಶೋಷಣೆ ತೀವ್ರ ಆಗಬೇಕು ಅಂದ್ರೆ ಸಮಾಜದ ಮೇಲೆ, ನಾಗರಿಕ ಸಮಾಜದ ಮೇಲೆ ದಮನ ತೀವ್ರ ಆಗಬೇಕು. ದಮನ ತೀವ್ರ ಆಗುವುದಕ್ಕೆ ಒಂದು ತಾತ್ವಿಕತೆ, ಮತ್ತೊಂದೇನೋ ಆಹಾರ ಕಟ್ಟಬೇಕು, ಶತ್ರು ಪತ್ರು ಮತ್ತೊಂದು. ಅದಕ್ಕೆ ಪ್ರತಿಯಾಗಿ ಜನರಲ್ಲಿ ಬೀದಿಗೆ ಹೋಗಿ, ಮೇಡಮ್ ಪ್ರಶ್ನೆ ಕೇಳಿದಂತೆ ಪರ್ಯಾಯ ಏನು? ಪರ್ಯಾಯ ಏನು ಅನ್ನುವುದು ಮನುಕುಲ ತನ್ನ ಮುಂದೆ ಯಾವತ್ತೂ ಪ್ರಶ್ನೆಯಾಗಿ ಇಟ್ಕೊಂಡಿಲ್ಲ. ಸಮಸ್ಯೆ ಏನು ಅಂತ ಗೊತ್ತಾದ್ರೆ ಅರ್ಧ ಪರಿಹಾರ ಆದಂತೆ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ಯಾವುದು ಸಮಸ್ಯೆ ಅಂತ ಗೊತ್ತಾದ್ರೆ ಅರ್ಧ ಪರಿಹಾರ ಸಿಕ್ಕಂಗೆ. ಇವತ್ತು ಫೇಸ್ಬುಕ್ ಅಲ್ಲಿ ಮಾತಾಡ್ತೀವಿ, ಫೇಸ್ಬುಕ್ ಅಲ್ಲಿ ಇರೋರು ಇಲ್ಲಿ ಬರ್ತೀವಿ. ಫೇಸ್ಬುಕ್ ಗೊತ್ತೇ ಇಲ್ಲಿರೋ ಲಕ್ಷಾಂತರ ಜನ ಇದ್ದಾರೆ. ಅವರು ಸೋಷಿಯಲ್ ಮೀಡಿಯಾ ಮುಟ್ಟಲ್ಲ, ಕಂಪ್ಯೂಟರ್ ಗೊತ್ತಿಲ್ಲ, ಮೊಬೈಲ್ ಗೊತ್ತಿಲ್ಲ, ಡೇಟಾ ಇಲ್ಲ, ಮತ್ತೊಂದಿಲ್ಲ. ವಾಪಸ್ಸು ಕರಪತ್ರವನ್ನ ತೆಗೆದುಕೊಂಡು ಅರ್ಧ ಚಿತ್ರಾನ್ನ, ಅರ್ಧ ಟೀ, ಹರಕಲ್ ಚಪ್ಪಲಿ ಹಾಕೊಂಡು ಮತ್ತೆ ಸ್ಲಮ್ಗಳಲ್ಲಿ, ಹಳ್ಳಿಗಳಲ್ಲಿ ಕೂತ್ಕೊಂಡು ರಾತ್ರೆಲ್ಲ ಹಾಡು ಹೇಳ್ತಾ ಅವ್ರ ವಿಶ್ವಾಸ ಗೆದ್ಕೊಂಡು ಚಳುವಳಿಯನ್ನ ಕಟ್ಟಿ ಪೊಲೀಸರು ಲಾಠಿ ಚಾರ್ಜ್ ಹೊಡೆದ್ರೆ ಮೊದಲು ನಾನು ಬೆನ್ನು ಕೊಟ್ರೆ ವಿಶ್ವಾಸ.
ಇದಕ್ಕೆ ಯಾವ ಪರ್ಯಾಯವೂ ಇಲ್ಲ. ಇದಕ್ಕೆ ಯಾವ ಪರ್ಯಾಯವೂ ಇಲ್ಲ. ಸೈಬರ್ ಸೆಕ್ಯೂರಿಟಿ ಬಂದಿರ್ಬೋದು, ಮತ್ತೊಂದೇನೋ ಅವ್ರಿಗೆ CCTV ಕಟ್ಟಿರ್ಬೋದು. ಬೇಸಿಕ್ ಕಾನ್ಸ್ಟೇಬಲ್ ಇದನ್ನಲ್ಲ ಲಾಠಿ ಹೊಡೆಯೋದು, ಅದಿಲ್ದಿರ ಕಾರ್ಪೊರೇಟ್ಗಳದ್ದು ಆಳ್ವಿಕೆ ನಡೆಯಲ್ಲ. ಬೇಸಿಕ್ ಕರಪತ್ರ, ಬೀದಿಗಳಲ್ಲಿ ಹೋಗುವುದು, ಜನರನ್ನ ಮುಟ್ಟುವುದು, ಅದನ್ನ ನಾವಿವತ್ತು ಎಷ್ಟು ಜನ ಮಾಡ್ತೀವಿ? ಎಲ್ಲ ಚಳವಳಿಗಳ ಮುಂದೆ ನನ್ನ ಈ ಪ್ರಶ್ನೆ ಇದೆ, ನನ್ನ ಮುಂದೆನೂ ಆ ಪ್ರಶ್ನೆ, ನನಗೂ ಆ ಪ್ರಶ್ನೆ. ನಾವೆಲ್ಲರೂ ಕಂಫರ್ಟ್ ಝೋನ್ನಲ್ಲಿ ಇದ್ದೀವಿ. ಆ ಕಂಫರ್ಟ್ ಝೋನ್ನಲ್ಲಿ ಇರುವುದಕ್ಕೆ ಕಾಂಗ್ರೆಸ್ ಮೂಲಕ ನಾವು ಇವರನ್ನ ಸೋಲಿಸಬಹುದು ಅಂತ ನಿರೀಕ್ಷೆ ಇಟ್ಕೊತೇವೆ. ನಮಗೆ ಗೊತ್ತು, ಭ್ರಾಂತಿ ಅಂತರಾತ್ಮದಲ್ಲಿ ನಮಗೆ ಗೊತ್ತು, ಇದು ಸುಲಭದ ದಾರಿ ಅಂತ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಇದು ನಮ್ಮ ಮೋಸದ ದಾರಿ, ಆತ್ಮದ್ರೋಹದ ದಾರಿ. ತಾತ್ಕಾಲಿಕವಾಗಿ ನಮಗೊಂದಷ್ಟು ಉಸಿರಾಡಕ್ಕೆ ಅವಕಾಶ ಸಿಗುತ್ತೆ ಅಂತ ಅದ್ರಲ್ಲಿ ತಪ್ಪಿಲ್ಲ. ನನ್ನ ಯಾವತ್ತೂ ಕೂಡ ನೀವು ವೋಟ್ ಹಾಕಕ್ಕೆ ಹೋದಾಗ ಬಿಜೆಪಿಗೆ ವೋಟ್ ಹಾಕಿ ಅಂತ ಹೇಳೋ ದೇಶದ್ರೋಹಿ. ಕಾಂಗ್ರೆಸ್ಗೆ ವೋಟ್ ಹಾಕಬೇಕು. ಕಾಂಗ್ರೆಸ್ ಬಗ್ಗೆ ಭ್ರಮೆ ಇಟ್ಕೋಬಾರ್ದು. ಕಾಂಗ್ರೆಸ್ ಬಗ್ಗೆ ಆಗಲಿ ವಿರೋಧ ಪಕ್ಷಗಳ ಬಗ್ಗೆ ಆಗಲಿ ಭ್ರಮೆ ಇಟ್ಕೋಬಾರ್ದು. ಜನ ಚಳವಳಿಗಳಿಗೆ ಮತ್ತೊಂದು ಪರ್ಯಾಯ ಇಲ್ಲ. ಬೇಸಿಕ್ ಸಂಘಟನೆ ಕಟ್ಟುವುದು, ಬೀದಿಗಳಲ್ಲಿ ಹೋಗಿ ಜನರನ್ನು ಮುಟ್ಟುವುದಕ್ಕೆ ಮತ್ತೊಂದು ಪರ್ಯಾಯವಿಲ್ಲ. ಹಿಂದೂಧರ್ ಹೊನ್ನಾಪುರ ಅವರು ಬಂದಿದ್ದಾರೆ, ಅವ್ರ ಜೊತೆ ತುಂಬಾ 15-20 ವರ್ಷದಿಂದ ನಾನು ಇಂಟರ್ವ್ಯೂ ಮಾಡಿದಾಗ DSS ಹೆಂಗ್ ಕಟ್ಟೆ ಅಂತ ಅವ್ರ ಕಥೆಗಳು ಹೇಳ್ತೀನಿ. ಅಲ್ಲಿ ತುಳಸಿ ಪಾರ್ಕ್ ಅಂತ ಬರುತ್ತೆ ಬೆಂಗಳೂರಲ್ಲಿ, ರಾತ್ರಿ ಟ್ರೈನಲ್ಲಿ ಟಿಕೆಟ್ಲೆಸ್ ಬರೋದು, ಅಲ್ಲೋಗಿ ಕೂತ್ಕೊಳ್ಳೋದು, ರಾತ್ರಿ ಎಲ್ಲ ಟೈಮ್ ಕಳೆಯೋದು, ಅರ್ಧ ಚಿತ್ರನ ಬೈಟು ಟೀ ಕುಡ್ಕೊಂಡು ಹೋಗೋದು, ಹರಕಲ್ ಚಪ್ಪಲಿ ಹಾಕೊಂಡು ಬಿಸಿಲಲ್ಲಿ ಟಾರ್ ರಸ್ತೆನಲ್ಲಿ ಸುಟ್ಟುಕೊಂಡು ಹೋಗುವಂಥದ್ದು. ಇದು ನಮಗೆ ಯಾರು ಶತ್ರು ಅನ್ನೋದ್ರ ಬಗ್ಗೆ ಭ್ರಮೆ ಹುಟ್ಟಿಸ್ತಿರ್ಲಿಲ್ಲ. ಮಾರ್ಕ್ಸ್ದು ತುಂಬಾ ಒಂದು ವಿವೇಕದ ಮಾತಿದೆ, ಯಾರಿಗೆ ಏನನ್ನೂ ಕಳ್ಕೊಳ್ಳೋದಕ್ಕೆ ಇರೋದಿಲ್ವೋ ಅವ್ರಿಗೆ ಜಗತ್ತನ್ನೇ ಗೆಲ್ಲೋದಕ್ಕಿರುತ್ತೆ. ನನಗೇನಾದ್ರೂ ಕಳ್ಕೊಳ್ಳಕ್ಕಿದೆ ಅಂತಂದ್ರೆ ನಾನು ಇಲ್ಲದಿರೋ ನೆಪಗಳು ಹುಡುಕ್ತೀನಿ. ಈಗ ನಮ್ಮ ಚಳುವಳಿಗಳಿಗೆ ಸ್ವಲ್ಪ ಕಳ್ಕೊಳ್ಳಕ್ಕಿದೆ, ಅದು ವಾಸ್ತವ. ನಮಗೇನೂ ಕಳ್ಕೊಳ್ಳಕ್ಕಿಲ್ಲ ಅಂದ್ರೆ ಅವನು ನನಗೆ ಶತ್ರು ಅಂತ ಗೊತ್ತಾಗುತ್ತೆ. ಇನ್ಫ್ಯಾಕ್ಟ್ ಪರ್ಯಾಯ ಮಾಧ್ಯಮಗಳು ಇಂಟರ್ವ್ಯೂಗಳು ಮಾಡಿದಾಗ ನರೇಂದ್ರ ಮೋದಿಯನ್ನ ಹೀನಾಮಾನ ಬೈದೋರು ಯಾರಪ್ಪ ಅಂತಂದ್ರೆ ಉತ್ತರ ಪ್ರದೇಶದ ಗ್ರಾಮೀಣ ಪ್ರದೇಶದಲ್ಲಿ ನರೇಗಾದಲ್ಲಿ ಕೆಲಸ ಮಾಡುವ ಹೆಣ್ಣು ಮಕ್ಕಳು. ಅವರು ಕಳ್ಕೊಳ್ಳಕ್ಕೇನೂ ಇಲ್ಲ ಆದಾಗ ಸತ್ಯ ತಾನಾಗೆ ಬರುತ್ತೆ. ಸತ್ಯಕ್ಕೆ ನಾವು ಸಿಂಗಾರ ಮಾಡಿದ್ರೆ ಅದು ಸುಳ್ಳು. ಅಷ್ಟು. ಧನ್ಯವಾದಗಳು ಸರ್. ಗೋಷ್ಠಿಯಲ್ಲಿ ಭಾಗವಹಿಸಿದ ಎಲ್ಲ ಉಪಸ್ಥಿತರಿಗೆ ಧನ್ಯವಾದಗಳು. ಮುಂದಿನ ಗೋಷ್ಠಿಗೆ ಅನುವು ಮಾಡಿಕೊಡೋಣ ಅಂತೇಳಿ ಈ ಗೋಷ್ಠಿಯನ್ನು ಮುಗಿಸ್ತಾ ಇದ್ದೀನಿ. ಸರ್